ರಾಜ್ಯಾಧ್ಯಕ್ಷ ಘೋಷಣೆಯ ಕಗ್ಗಂಟು ಇನ್ನೂ ಕೂಡ ಮುಂದುವರೆದಿರುವಂತದ್ದು. ರಾಜ್ಯ ಬಿಜೆಪಿ ಭಿನ್ನಮತಕ್ಕೆ ವರಿಷ್ಠರೇ ಹೈರಾಣಾಗುವುದು. ಎಲ್ಲೋ ಅಟ್ಲೀಸ್ಟ್ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗೋಣಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷರ ಘೋಷಣೆ ಮಾಡೋದು ಅಥವಾ ಇಲ್ಲಪ್ಪ ವಿಜೇಂದ್ರ ಅವರನ್ನೇ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನಾದ್ರೂ ಹೇಳುವಂಥದ್ದು ಯಾವುದೂ ಕೂಡ ಆಗ್ತಾ ಇಲ್ಲ. ಯಾಕೆಂದ್ರೆ ಒಬ್ಬೊಬ್ಬರದ್ದು ಕೂಡ ಒಂದೊಂದು ರೀತಿಯಾದಂಥ ಹೇಳಿಕೆ ಕಾರ್ಯಕರ್ತರಲ್ಲಿ ಗೊಂದಲ ಉಂಟು ಮಾಡೋದ್ರ ಜೊತೆಗೆ ನಾಯಕರ ಬೀದಿ ಜಗಳ ಇದೆಯಲ್ಲ, ಬಣ ಬಡದಾಟ ಇದೆಯಲ್ಲ, ಅದು ತಾರಕಕ್ಕೆ ಏರ್ತಾನೆ ಹೋಗ್ತಾ ಇದೆ. ವಿಜೇಂದ್ರ ಮರು ಆಯ್ಕೆಗೆ ಭಾರಿ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ವಿಜೇಂದ್ರ ಜೊತೆ ಸೋಮಣ್ಣ ಬೊಮ್ಮಾಯಿ ಹೆಸರು ಕೂಡ ಈಗ ಕೇಳಿ ಬರ್ತಾ ಇರುವಂಥದ್ದು. ಬಿಕಾಸ್ ಯಾಕೆ ಬರೀ ಲಿಂಗಾಯತರ ಹೆಸರುಗಳೇ ಕೇಳಿ ಬರ್ತಾ ಇದೆ ಅಂದ್ರೆ, ಈಗ ಆಲ್ರೆಡಿ ಒಂದ್ ಕಡೆ ವಿರೋಧ ಪಕ್ಷ ನಾಯಕರಾಗಿ ಅಶೋಕ್ ಅವರಿದ್ದಾರೆ. ಇನ್ನು ಯಾವಾಗಲೂ ಕೂಡ ಸ್ಪೆಷಲಿ ಬಿಜೆಪಿಗೆ ಒಂದು ಹಂತದಲ್ಲಿ ಬೆನ್ನೆಲುಬಾಗಿ ನಿಂತಿರುವಂಥದ್ದು ಲಿಂಗಾಯತ ಸಮುದಾಯ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಸೊ ಹೀಗಾಗಿ ಅವರನ್ನ ಹೊರತುಪಡಿಸಿ ಬೇರೆ ಸಮುದಾಯದವರನ್ನ ಆ ಒಂದು ಸ್ಥಾನಕ್ಕೆ ಕೂರಿಸಲಿಕ್ಕೂ ಕೂಡ ಹೈಕಮಾಂಡ್ ಮನಸ್ಸಿದ್ದಂತಿಲ್ಲ. ಸೊ ಹೀಗಾಗಿ ಸೋಮಣ್ಣ ಬೊಮ್ಮಾಯಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಮೊನ್ನೆ ಎಲ್ಲ ಅರವಿಂದ್ ಬೆಲ್ಲದವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಕಾದ್ ನೋಡ್ಬೇಕು ಇನ್ನು ಯಾರ್ಯಾರ ಹೆಸರು ಬರುತ್ತೋ ಏನೋ ಎತ್ತ ಅಂತ. ಇನ್ನು ಸೋಮಣ್ಣ ಹೆಸರು ಘೋಷಿಸುತ್ತಾ ಹೈಕಮಾಂಡ್ ಅನ್ನುವಂಥ ಕುತೂಹಲ ಇದೆ. ಈಗ ಆಲ್ರೆಡಿ ಅವರು ಕೇಂದ್ರ ಸಚಿವರಾಗಿದ್ದಾರೆ. ರಾಜ್ಯ ಖಾತೆಯ ಕೇಂದ್ರ ಸಚಿವರು ಸೋಮಣ್ಣ ಅವರು ಮಂತ್ರಿ ಸ್ಥಾನಕ್ಕೆ ಕೊಟ್ಟು ರಾಜ್ಯಾಧ್ಯಕ್ಷ ಪಟ್ಟ ಅವರಿಗೆ ಕಟ್ಟಲಾಗುತ್ತಾ. ಬಟ್ ವಯಸ್ಸಿನ ಆಧಾರದಲ್ಲಿ ನೋಡೋದಾದ್ರೆ ಈಗ ಆಲ್ರೆಡಿ 76+ ಆಗ್ತಾ ಇದೆ ಸೋಮಣ್ಣ ಅವರಿಗೆ. ಇಂತಹ ಸಂದರ್ಭದಲ್ಲಿ ಸೋಮಣ್ಣ ಅವರು ರಾಜ್ಯದಾದ್ಯಂತ ಹೋರಾಟವನ್ನ ಮಾಡಿಕೊಂಡು ಪಕ್ಷವನ್ನ ಸಂಘಟನೆ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನುವಂಥ ಕುತೂಹಲನೂ ಕೂಡ ಸಹಜವಾಗಿ ಕೇಳಿ ಬರುತ್ತೆ. ಇನ್ನು BYV ಕುಟುಂಬಕ್ಕೂ ಕೂಡ ಅನ್ಯಾಯ ಆಗದಂತೆ ಕ್ರಮ. ಸಂಸದ ರಾಘವೇಂದ್ರ ಅವರಿಗೆ ಕೇಂದ್ರದ ಮಂತ್ರಿ ಸ್ಥಾನವನ್ನು ಕೊಡುವ ಮುಖಾಂತರ ಸಮಾಧಾನ ಪಡಿಸುವಂತ ಕೆಲಸ ಆಗುತ್ತಾ ಅಂತ, ವಿಜೇಂದ್ರಗೆ ಸಮಾಧಾನ ಮಾಡುವಂತ ತಂತ್ರ ಕೂಡ ಅಂತ ಹೇಳಲಾಗ್ತದೆ. ವಿಜೇಂದ್ರ ಅನ್ನೋದಕ್ಕಿಂತ ಯಡಿಯೂರಪ್ಪ ಅವರನ್ನ ಸಮಾಧಾನ ಮಾಡುವಂತ ತಂತ್ರ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇರುವಂಥದ್ದು. ಅದರ ಜೊತೆಗೆ ಬೊಮ್ಮಾಯಿಯವರ ಹೆಸರು ಕೂಡ ಹೈಕಮಾಂಡ್ ಅಂಗಳದಲ್ಲಿದೆ. ಯಾಕೆಂದ್ರೆ ಮೊನ್ನೆ ದಿಢೀರಂತ ಬಸವರಾಜ ಬೊಮ್ಮಾಯಿ ಅವರು ದೆಹಲಿಗೆ ಹೋದ್ರು. ಅಲ್ಲಿ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಅಂತ ಹೇಳಲಾಗ್ತದೆ. ರಾಜ್ಯ ರಾಜಕಾರಣದ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಅಂದ್ರೆ ಅವರೇ ಏನಾದರೂ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾನು ಆಕಾಂಕ್ಷಿ, ನನ್ನನ್ನು ಪರಿಗಣಿಸಿ ಅಂತ ಹೇಳ್ತಾ ಇದ್ದಾರೆ, ಅಥವಾ ಮತ್ತೊಬ್ಬರ ಪರವಾಗಿ ಬಸವರಾಜ ಬೊಮ್ಮಾಯಿ ಅವರು ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರಾ? ಇದು ಕುತೂಹಲ ಇರುವಂತದ್ದು. ಬೊಮ್ಮಾಯಿ ಜೊತೆಯೂ ಕೂಡ ಸಮಾಲೋಚನೆ ಮಾಡಿದೆ ಹೈಕಮಾಂಡ್. ಕುತೂಹಲ ಮೂಡಿಸಿರುವಂತದ್ದು ಹೈಕಮಾಂಡ್ ನಡೆ. ಆದ್ರೆ ಅರ್ಜೆಂಟ್ ಆಗಿ ಇಲ್ಲಪ್ಪ ನಾಳೆನೇ ಮಾಡಬೇಕು ಅನ್ನುವಂಥ ಪರಿಸ್ಥಿತಿ ಸದ್ಯಕ್ಕೆ ರಾಜ್ಯ ಬಿಜೆಪಿಗಿಲ್ಲ. ಬಿಕಾಸ್ ಇಲ್ಲಿ ಅರ್ಧಕ್ಕರ್ಧ ರಾಜ್ಯಾಧ್ಯಕ್ಷರ ನೇಮಕ ಆಗಬೇಕಾಗಿತ್ತು. ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಆಗುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಆಯ್ಕೆ ಆಗಿರುವಂತ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದನ್ನ ಯಾವಾಗ ತೀರ್ಮಾನ ಮಾಡ್ತಾರೆ ಕಾದ್ ನೋಡಬೇಕಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ದಿನಕ್ಕೊಂದರಂತೆ ರಾಜ್ಯಾಧ್ಯಕ್ಷರ ರೇಸ್ನಲ್ಲಿ ಸಾಕಷ್ಟು ಜನರ ಹೆಸರು ಬರ್ತಾ ಇರುವಂಥದ್ದು ನೋಡ್ತಾನೆ ಇದ್ದೀವಿ. ಸುನಿಲ್ ಕುಮಾರ್ ಅವರ ಹೆಸರು ಬರ್ತಾ ಇತ್ತು. ನಿನ್ನೆ ಅಷ್ಟೇ ಮುರುಗೇಶ್ ನಿರಾಣಿ ಅವರು, ಅರವಿಂದ ಬೆಲ್ಲದ ಅವರ ಹೆಸರನ್ನು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಪ್ರಮುಖವಾಗಿ ಸೋಮಣ್ಣ ಬೊಮ್ಮಾಯಿ ಅವರ ಹೆಸರು ಈಗ ಮುನ್ನೆಲೆಗೆ ಬಂದಿರೋದಾದ್ರೂ ಯಾಕೆ? ಸೋಮಣ್ಣ ಅವರನ್ನ ಆಯ್ಕೆ ಮಾಡುವಂತ ಚಾನ್ಸಸ್ ಎಷ್ಟು ಮಟ್ಟಿಗಿದೆ? ಅಕಸ್ಮಾತ್ ಸೋಮಣ್ಣ ಅವರನ್ನ ಆಯ್ಕೆ ಮಾಡಿದ್ದೆ ಆದ್ರೆ ಮತ್ತೊಂದು ರೀತಿಯಾದಂತ ಬಣ ಸಂಘರ್ಷಕ್ಕೆ ಕಾರಣ ಆಗೋದಿಲ್ವಾ? ಬಿಕಾಸ್ ಅವರು ಯಡಿಯೂರಪ್ಪ ಅವರ ವಿರೋಧಿ ಬಣದಲ್ಲಿ ಗುರ್ಸ್ಕೊಂಡಿದ್ದಾರೆ ಅನ್ನುವಂಥದ್ದು ಈಗ ಆಲ್ರೆಡಿ ನೋಡ್ತಾ ಇರುವಂತದ್ದು ನಾವು. ಖಂಡಿತವಾಗ್ಲೂ ಪೃಥ್ವಿರಾಜ್, ಯಡಿಯೂರಪ್ಪನವ್ರ ಕುಟುಂಬ ಅನ್ನೋದೊಂದು ಬಿಟ್ಟರೆ ಇನ್ನೆಲ್ಲನೂ ಕೂಡ ಸರಿದೂಗಿಸ್ಕೊಂಡು ಸೋಮಣ್ಣ ಅವರು ಹೋಗ್ತಾರೆ ಅನ್ನೋ ಒಂದು ಮಾತನ್ನು ರಾಜ್ಯ BJP ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಮತ್ತು ಸೋಮಣ್ಣ ಅವರು ಕೂಡ ಹೈಕಮಾಂಡ್ ನಾಯಕರಿಗೆ ಇದೇ ಒಂದು ಮಾತನ್ನು ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿನೇ ಎಲ್ಲೋ ಒಂದು ಕಡೆಗೆ ದಿನಕ್ಕೊಂದು ಒಂದು ಬೆಳವಣಿಗೆ ರಾಜ್ಯ BJP ಮತ್ತು ಹೈಕಮಾಂಡ್ ಮಟ್ಟದಲ್ಲಿ ನಡೀತಿರುವಂಥದ್ದು. ಈಗಾಗಲೇ ವಿಜೇಂದ್ರ ಅವ್ರನ್ನ ನೇಮಕ ಆಗಿದ್ದರೆ ಆಲ್ರೆಡಿ ನೇಮಕ ಮಾಡಿ ಘೋಷಣೆ ಮಾಡಬೇಕಾಗಿತ್ತು. ಆದರೆ ಒಂದಷ್ಟು ರಾಜ್ಯಗಳು ಅಂದರೆ ಉತ್ತರ ಪ್ರದೇಶ ಆಗಿರ್ಬೋದು, ಅದ್ರ ಜೊತೆಗೆ ಕರ್ನಾಟಕ ಆಗಿರ್ಬೋದು, ಹೀಗೆ 2-3 ರಾಜ್ಯಗಳಲ್ಲಿ ಒಂದು ರೀತಿ ಕಗ್ಗಂಟಾಗಿರುವಂಥದ್ದು. ಹಾಗಾಗಿನೇ ವಿಜೇಂದ್ರ ಬದಲು ಸೋಮಣ್ಣ ಅವರಿಗೆ ಸ್ಥಾನ ಕೊಟ್ಟರೆ ಯಾವ ರೀತಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಆಲೋಚನೆ ಈಗ ಸದ್ಯದ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಯಾವಾಗ ಸೋಮಣ್ಣ ಅವರ ಹೆಸರು ಕೇಳಿ ಬಂತೋ ಈಗ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಹಾಲಿ ಸಂಸದರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಕೂಡ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ತಮಗೆ ಅವಕಾಶವನ್ನು ಮಾಡಿಕೊಡಿ ಅನ್ನೋ ಒಂದು ಮನವಿಯನ್ನು ಕೂಡ ಈಗಾಗಲೇ ಬೊಮ್ಮಾಯಿ ಅವರು ಕೂಡ ಮಾಡಿಕೊಡ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ನಾಯಕರು ಈಗ ಮನಸ್ಸಲ್ಲಿರುವಂಥದ್ದು ವಿಜೇಂದ್ರ ಅವ್ರನ್ನ ಮುಂದುವರಿಸುವಂಥ ನಿಟ್ಟಿನಲ್ಲಿ ಒಂದಷ್ಟು ಆಲೋಚನೆ ಕೂಡ ಈಗ ಆಲ್ರೆಡಿ ಆಗಿದೆ. ಆದರೆ ಎಲ್ಲ ಒಂದು ಕಡೆ ವಿಜೇಂದ್ರ ಅವ್ರನ್ನ ಮುಂದುವರಿಸಿ ಹೋದ್ರೂ ಕೂಡ ಬರ್ತಕ್ಕಂಥ ದಿನಗಳಲ್ಲಿ ರಿಬಲ್ ಟೀಮ್ ಆಗಿರ್ಬೋದು ಮತ್ತು ತಟಸ್ಥ ಬಣ ಇನ್ನೂ ಕೂಡ ಅವರಿಗೆ ಬೆಂಬಲ ಕೊಡುವಂಥ ನಿಟ್ಟಿನಲ್ಲಿ ಇನ್ನೂ ಕೂಡ ಸಹಮತವನ್ನು ಕೂಡ ವ್ಯಕ್ತಪಡಿಸಿಲ್ಲ. ಮತ್ತು ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲೂ ಕೂಡ ಎಲ್ಲೊಂದು ಕಡೆ ಒಂದು ರೀತಿ ಒಮ್ಮತದ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇಲ್ಲ. ಮತ್ತು ವಿಜೇಂದ್ರನ ಯಾವುದೇ ಕಾರಣಕ್ಕೂ ಕೂಡ ಒಪ್ಪೋದಿಲ್ಲ ಅನ್ನೋ ಒಂದು ಸಂದೇಶವನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿನೇ ಹೈಕಮಾಂಡ್ ನಾಯಕರಿಗೆ ಒಂದು ರೀತಿ ಟೆನ್ಷನ್ ಆಗಿರುವಂಥದ್ದು, ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು. ವಿಜೇಂದ್ರ ಅವರ ಬದಲು ಸೋಮಣ್ಣ ಅವರಿಗೆ ಎಲ್ಲ ಒಂದು ಕಡೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡೋದ್ರ ಮುಖಾಂತರವಾಗಿ ಅವರ ಖಾತೆ ಈಗಾಗಲೇ ರಾಜ್ಯದ ಕೇಂದ್ರ ಮತ್ತು ರಾಜ್ಯ ಖಾತೆ ಸಚಿವರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಒಂದು ಖಾತೆಯನ್ನು ಇಲ್ಲ ಒಂದು ಕಡೆ
ವಿಜೇಂದ್ರ ಅವರ ಸಹೋದರ ಆಗಿರ್ತಕ್ಕಂಥ BY ರಾಘವೇಂದ್ರ ಅವರಿಗೆ ಕೊಡೋದ್ರ ಮುಖಾಂತರವಾಗಿ ಯಡಿಯೂರಪ್ಪರ ಕುಟುಂಬಕ್ಕೂ ಕೂಡ ಅನ್ಯಾಯ ಆಗದಂತೆ ಒಂದು ರೀತಿ ಕ್ರಮವನ್ನು ವಹಿಸುವಂಥದ್ದು. ಮತ್ತೆ ಈಗ ಸೋಮಣ್ಣ ಅವರು ನೀವು ಹೇಳ್ದಂಗೆ 76 ವಯಸ್ಸಿನವರು ಆಗಿದ್ದಾರೆ. ವಯಸ್ಸಾಗಿದ್ರು ಕೂಡ ಇಲ್ಲೋ ಒಂದು ಕಡೆ ಇನ್ನು ಚುನಾವಣೆ ಇರುವಂಥದ್ದು 2-2.5 ವರ್ಷಗಳು ಮಾತ್ರ. ಚುನಾವಣೆಗೆ ಸೀಮಿತವಾಗಿ ಸೋಮಣ್ಣ ಅವರ ನೇತೃತ್ವವನ್ನು ವಹಿಸೋದ್ರ ಮುಖಾಂತರವಾಗಿ ಇಲ್ಲ ಒಂದು ಕಡೆ ಒಂದಷ್ಟು ಜನ ರೆಬಲ್ಗಳಾಗಿರ್ಬೋದು, ತಟಸ್ಥ ಬಣ ಆಗಿರ್ಬೋದು, ಅವರೆಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಹೈಕಮಾಂಡ್ ನಾಯಕರು ಇದ್ದಾರೆ. ಹಾಗಾಗಿನೇ ಈಗ ಸೋಮಣ್ಣ ಅವರ ಹೆಸರು ಕೇಳಿ ಬರ್ತಾ ಇರುವಂಥದ್ದು. ಹೀಗಾಗಿ ರಾಘವೇಂದ್ರ ಅವರಿಗೆ ಕೇಂದ್ರದ ಮಂತ್ರಿ ಸ್ಥಾನವನ್ನು ಕೊಟ್ಟು ಸೋಮಣ್ಣ ಅವರಿಂದ ತೆರವಾಗುವಂಥ ಒಂದು ಸ್ಥಾನವನ್ನು ರಾಘವೇಂದ್ರ ಕೊಟ್ಟು ಇಲ್ಲ ಒಂದು ಕಡೆ ಸೋಮಣ್ಣ ಅವರಿಗೆ ರಾಜ್ಯದ ಬಿಜೆಪಿ ಅಧ್ಯಕ್ಷದ ಹೊಣೆಯನ್ನ ಕೊಟ್ಟರು ಕೂಡ ಆಶ್ಚರ್ಯ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಈಗ ರಾಜ್ಯ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಿರುವಂತದ್ದು. ಇದು ಕೇವಲ ಬಿಜೆಪಿ ರಾಜ್ಯಾಧ್ಯಕ್ಷರು ನಮ್ಮ ರಾಜ್ಯದಲ್ಲಿ ಯಾರ್ಯಾರೆಲ್ಲ ಆಗಿದ್ರು ಅನ್ನುವಂಥದ್ದು ಒಂದು ಪಟ್ಟಿಯನ್ನೇ ತೆಗೆದುಕೊಳ್ಳೋದಾದ್ರೆ, ಮತ್ತೊಂದ್ ಕಡೆ ಇಡೀ ಬಿಜೆಪಿಯ ಸಂಘಟನೆಯನ್ನ ಒಬ್ಬ ವ್ಯಕ್ತಿಗೆ ಕೊಡಬೇಕು ಅನ್ನುವಂಥದ್ದೇ ಆಗೋದಾದ್ರೆ ಅವರ ಬ್ಯಾಕ್ ಗ್ರೌಂಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗೋದಿಲ್ವಾ ಅಂತ. ಇದುವರೆಗೂ ಈಗ ಯಡಿಯೂರಪ್ಪನವರಾಗ್ಲಿ, ಸದಾನಂದ ಗೌಡರು ಅಧ್ಯಕ್ಷರಾಗಿದ್ರು, ಈಶ್ವರಪ್ಪನವರು ಅಧ್ಯಕ್ಷರಾಗಿದ್ರು, ಅನಂತಕುಮಾರ್ ಅಧ್ಯಕ್ಷರಾಗಿದ್ರು, ಪ್ರಹ್ಲಾದ್ ಜೋಶಿ ಅವರು, ಈ ರೀತಿಯಾಗಿ ಎಲ್ಲ RSS ಇಂದ ಬಂದಂತ ನಾಯಕರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರಿಗೆ ಸಂಘಟನೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಸೋಮಣ್ಣ ತಗೊಂಡ್ರೆ ಪಕ್ಷೇತರವಾಗಿ ಎದ್ದು ಬಂದ್ರು. ಜನತಾ ಪರಿವಾರಕ್ಕೆ ಹೋಗಿದ್ರು, ಕಾಂಗ್ರೆಸ್ಗೆ ಹೋಗಿದ್ರು, ಈಗ ಬಿಜೆಪಿಲಿ ಇದ್ದಾರೆ. ಅವರು ಅಡ್ಡಾಡದೇ ಇರುವಂತ ಪಕ್ಷನೇ ಇಲ್ಲ. ಇಂತಹ ಒಬ್ಬ ವ್ಯಕ್ತಿಗೆ ಒಂದು ಬಿಜೆಪಿಯ ಸಂಘಟನೆಯ ಹೊಣೆಯನ್ನ ಕೊಡುವಂತ ಸಾಧ್ಯತೆ ಎಷ್ಟು ಮಟ್ಟಿಗಿದೆ ಅಂತ ಖಂಡಿತವಾಗ್ಲೂ ಪ್ರತಿಭಾ, ನೀವು ಹೇಳ್ದಂಗೆ ಸೋಮಣ್ಣ ಅವರು ಬೇರೆ ಪಕ್ಷದಿಂದ ಬಂದಿರಬಹುದು. ಆದ್ರೀಗ ನೀವು ಹೇಳ್ದಂಗೆ ಆ ರೀತಿಯಾಗಿ ಹೇಳೋದಾದ್ರೆ ಸೋಮಣ್ಣ ಅವರಿಗೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಅನ್ನೇ ಕೊಡ್ತಾ ಇರಲಿಲ್ಲ ಹೈಕಮಾಂಡ್ ನಾಯಕರು. ಆದರೆ ತುಮಕೂರು ಭಾಗದಲ್ಲಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟು ಇಲ್ಲೊಂದು ಕಡೆ ಲೋಕಸಭೆಯಲ್ಲಿ ಅವರು ಗೆದ್ದಿದ್ದಾರೆ. ಮತ್ತೆ ಸೋಮಣ್ಣ ಅವರು ಕೂಡ ಲಿಂಗಾಯತ ಸಮುದಾಯದಲ್ಲಿ ತಮ್ಮದೇ ಆದಂಥ ಪ್ರಾಬಲ್ಯವನ್ನು ಕೂಡ ಸಾಧಿಸಿದ್ದಾರೆ. ಮತ್ತೆ ಒಂದಷ್ಟು ಮಠಾಧೀಶರು ಕೂಡ ಸಂಪರ್ಕದಲ್ಲಿದ್ದಾರೆ. ಮತ್ತೆ ಎಲ್ಲೋ ಒಂದು ಕಡೆ ಅವ್ರಿಗೆ ಅವಕಾಶನ ಮಾಡಿಕೊಟ್ರೆ ಸಹಜವಾಗಿನ ಆ ಒಂದು ಸಮುದಾಯವನ್ನು ಕೈಹಿಡಿಯುತ್ತೆ. ಮತ್ತೆ ಆ ಸಮುದಾಯವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲೋ ಒಂದು ಕಡೆ ಬಿಜೆಪಿ ಪರವಾದಂಥ ಒಂದು ಕಾರ್ಯತಂತ್ರವನ್ನು ಮಾಡಬಹುದು ಅನ್ನೋ ಒಂದು ಮನಸ್ಥಿತಿ ಈಗಾಗಲೇ ರಾಜ್ಯ ಬಿಜೆಪಿ ಒಂದಷ್ಟು ಇರುವಂಥದ್ದು. ಹಾಗಾಗಿನೇ ಒಂದಷ್ಟು ತಟಸ್ಥ ಬಣದ ನಾಯಕರಾಗಿರ್ಬೋದು ಮತ್ತೆ ಬಿಜೆಪಿ ರೆಬಲ್ ಟೀಮ್ನವರು ಒಂದಷ್ಟು ವಿಶ್ವಾಸವನ್ನ ಈಗಾಗಲೇ ಸೋಮಣ್ಣ ಅವ್ರ ಬಳಿ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಸೋಮಣ್ಣ ಅವರು ಕೂಡ ಯಾವಾಗ ವಿಜಯನಗರ ಬದಲಾವಣೆ ಆಗ್ತಾರೆ ಅನ್ನೋ ಮಾತು ಕೇಳಿಬಂತು. ಅದಾದ ಬಳಿಕವಾಗಿ ಈಗ ರೇಸ್ನಿಗೆ ಬಂದು ತಟಸ್ಥ ಬಣದವರು ಮತ್ತೆ ರೆಬಲ್ ಟೀಮ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇಲ್ಲ ಒಂದು ಕಡೆ ಒಂದು ರೀತಿ ಬೆಂಬಲವನ್ನು ಕೂಡ ಕೋರಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿಯೇ ಈಗ ಸೋಮಣ್ಣ ಅವರ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇರುವಂಥದ್ದು. ನೋಡ್ಬೇಕಾಗತ್ತೆ ಹೈಕಮಾಂಡ್ ನಾಯಕರ ಮನಸ್ಥಿತಿ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ, ಅಂತಿಮವಾಗಿ ತೀರ್ಮಾನ ಮಾಡುತ್ತೆ ಅನ್ನುವಂಥದ್ದು. ಅದಕ್ಕೆ ಸದ್ಯದ ಮಟ್ಟಿಗೆ ವಿಜೇಂದ್ರ ಅವರ ಬದಲಾವಣೆಯಾಗಿ ಸೋಮಣ್ಣ ನೇಮಕ ಆದ್ರೂ ಕೂಡ ಆಶ್ಚರ್ಯ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ರಾಜ್ಯ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದ್ ಕಡೆ ಆಕ್ಚುಲಿ ಬಿಜೆಪಿಯಲ್ಲಿ ವಿರೋಧ ಪಕ್ಷ ನಾಯಕನ ಸ್ಥಾನ ಬೇಕಿದ್ರೆ ಯಾರಿಗಾದ್ರೂ ಕೊಟ್ಟರು ಕೂಡ ರಾಜ್ಯಾಧ್ಯಕ್ಷ ಸ್ಥಾನ ಅನ್ನುವಂಥದ್ದು ಇದೆಯಲ್ಲ, ಅದು ಇಡೀ ಸಂಘಟನೆಯನ್ನ, ಬಿಜೆಪಿ ಸಂಘಟನೆ, RSS ನ ಸಂಪರ್ಕ, ಇದೆಲ್ಲವನ್ನೂ ಕೂಡ ಕೂಡಿರುತ್ತೆ. ಸೊ ಹೀಗಾಗಿ ಯಾವುದೋ ಪಕ್ಷದಿಂದ ಬಂದಂತವರಿಗೆ ಸಂಘಟನೆಯ ಜವಾಬ್ದಾರಿಯನ್ನ ಯಾವ ರೀತಿಯಾಗಿ ಕೊಡ್ಲಾಗುತ್ತೆ, ಇದು ಮೂಲ ಬಿಜೆಪಿಗರಿಗೆ ಸಿಟ್ಟನ್ನ ತರಿಸೋದಿಲ್ವಾ ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಕಾಡ್ತವೆ. ನೋಡೋಣ, ಬಿಜೆಪಿ ಏನ್ ಬೇಕಾದ್ರೂ ಆಗ್ಬೋದು, ಆಗ್ದಲೇನೂ ಇರ್ಬೋದು. ಬಟ್ ಈಗಂತೂ ಅರ್ಜೆನ್ಸಿ ಇಲ್ಲ. ಮುಂದಿನ ಸುದ್ದಿ ಹೋಗೋಣ. ಸರ್ಕಾರದ ಆದೇಶವಿದ್ರೂ ಸಿಗ್ತಾ ಇಲ್ಲ ಸೂರು. 3 ವರ್ಷಗಳಿಂದ ನರಕ, ದೇಗುಲದಲ್ಲೇ ವಾಸ, ಜೋಪಡಿಯಲ್ಲೇ ಮತ್ತೊಬ್ಬ ಸಂತ್ರಸ್ತೆ ಜೀವನ, ಸಿಗ್ತಾ ಇಲ್ಲ ವಸತಿ ಗ್ಯಾರಂಟಿ. ವಸತಿ ಇಲಾಖೆ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿ ಸುದ್ದಿಯಲ್ಲಿರುವಂತ ಇಲಾಖೆ. ಬಿಕಾಸ್ BR ಪಾಟೀಲ್ ಅವರು ಆರೋಪ ಮಾಡಿದ ಮೇಲಂತೂ ವಸತಿ ಇಲಾಖೆಯಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಪ್ರಶ್ನೆಗಳನ್ನ ಮೂಡಿಸ್ತಾ ಇರುವಂಥದ್ದು. ಯಾಕೆಂದ್ರೆ ದುಡ್ಡು ಕೊಟ್ರೇನೆ ಮನೆ ಕೊಡ್ತಾ ಇರುವಂಥದ್ದು ಅನ್ನುವಂಥ ಆರೋಪವನ್ನ BR ಪಾಟೀಲ್ ಅವರು ಮಾಡಿದ್ರು. ಅದಾದ್ಮೇಲೆ ಹೌದು, BR ಪಾಟೀಲ್ ಮಾಡ್ತಿರೋದು ಸರಿಯಾಗಿದೆ, ಅವರ ಆರೋಪ ನನಗೂ ಕೂಡ ಅನ್ವಯಿಸುತ್ತೆ, BR ಪಾಟೀಲ್ ಅವರ ರೀತಿಯಾದಂಥ ಪರಿಸ್ಥಿತಿ ನಂದು ಅಂತ ರಾಜು ಕಾಗೆ ಅವರು ಹೇಳಿದ್ರು. ಈಗ ವಸತಿ ಇಲಾಖೆಯಲ್ಲಿ ಏನಾಗ್ತಾ ಇದೆ, ಸರ್ಕಾರದ ಆದೇಶವಿದ್ರೂ ಕೂಡ ವಸತಿ ಇಲ್ಲ. ಸರ್ಕಾರದ ಆದೇಶ ಇದೆ, ಆದ್ರೂ ಕೂಡ ವಸತಿ ಇಲ್ಲ. ಕಾಲಿಲ್ಲದ ಮಹಿಳೆಯ ಕಣ್ಣೀರ ಕತೆ ಇದು. ಸರ್ಕಾರದ ಆದೇಶ ಇದೆ, ಆದ್ರೆ ವಸತಿಯನ್ನ ಕೊಡ್ಲಾಗ್ತಾ ಇಲ್ಲ, ಅಂದ್ರೆ ಮನೆಯನ್ನ ಕೊಡ್ಲಾಗ್ತಾ ಇಲ್ಲ ಅಂತ ರಾಯಚೂರಿನ ಟಣಮಕಲ್ ಗ್ರಾಮದ ನಿಂಗವ್ವ ಮನೆ ನೀಡಲಿಕ್ಕೆ CM ಕಚೇರಿಯಿಂದಲೇ ಆದೇಶ ಆಗಿದೆ. ಆದ್ರೆ CM ಆದೇಶವನ್ನು ಕೂಡ ಕ್ಯಾರೆ ಅಂತ ಇಲ್ಲ. 3 ವರ್ಷಗಳಾದ್ರೂ ಕೂಡ ಮನೆ ಇಲ್ಲ. CM ಎಷ್ಟು ಮಟ್ಟಿಗೆ ಇವರು ಮರ್ಯಾದೆ ಕೊಡ್ತಾ ಇದ್ದಾರೆ ಲೆಕ್ಕ ಹಾಕೊಳ್ಳಿ. CM ಆದೇಶ ಯಾವುದೋ ಇಲಾಖೆ ಸಚಿವರು ಅಥವಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿನೋ ಅಥವಾ ಆ ಜಿಲ್ಲೆಯ ಜಿಲ್ಲಾಧಿಕಾರಿಯ ಆದೇಶ ಅಲ್ಲ, ಇದು ಮುಖ್ಯಮಂತ್ರಿಗಳ ಆದೇಶ. ಎಷ್ಟು ಮಟ್ಟಿಗೆ ನಮ್ಮ ಅಧಿಕಾರಿಗಳು ಈ ಒಂದು ಆದೇಶವನ್ನ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತ ಲೆಕ್ಕ ಹಾಕಲಿ. ಹನುಮಂತ ದೇವಸ್ಥಾನದಲ್ಲೇ ನಿಂಗವ್ವ ವಾಸ, ಮನೆ ಕೇಳಿದ್ರೆ ಯಾರನ್ನಾದ್ರೂ ಮದುವೆ ಆಗಬೇಕು ಅಂತಾರಂತೆ. ಮನೆ ಕೇಳಿದ್ರೆ ಯಾರನ್ನಾದ್ರೂ ಮದುವೆ ಆಗಬೇಕು ಅಂತ ಹೇಳ್ತಾರಂತೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಣ್ಣೀರಿಡ್ತಾ ಇರುವಂಥದ್ದು ನಿಂಗವ್ವ.
ಆಕೆಗೆ ಮನೆ ಕೊಡಬೇಕು ಅಂದ್ರೆ ಯಾರನ್ನಾದ್ರೂ ಮದುವೆ ಆಗಬೇಕು ಅಂತೆ. ನೋಡಿ ಎಂಥ ಪರಿಸ್ಥಿತಿ ಇದೆ ನಮ್ಮ ರಾಜ್ಯದಲ್ಲಿ. ವಸತಿ ಇಲಾಖೆಯ ಅಧಿಕಾರಿಗಳ ದರ್ಪ, ಬೇಜವಾಬ್ದಾರಿ, ನಿರ್ಲಕ್ಷ್ಯತನ, ಅಹಂಕಾರ ಎಷ್ಟು ಮಟ್ಟಿಗೆ ತುಂಬಿ ತುಳುಕ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಒಂದು ಬೆಸ್ಟ್ ಎಕ್ಸಾಂಪಲ್ ಬೇಕಾ? ರಾಯಚೂರಿನಲ್ಲಿ ಟಣಮಕ್ಕಲ್ನಲ್ಲಿ ಮತ್ತೊಂದು ಕತೆ ಇದೆ. ತಂದೆ ತಾಯಿ ಇಲ್ಲ, ಕುರುಡ ಅಣ್ಣ, ಬುದ್ಧಿಮಾಂದ್ಯ, ಹಂದಿಗಳ ಗೂಡಂತೆ ಜೋಪಡಿಯಲ್ಲೇ ವಾಸವನ್ನ ಮಾಡ್ತಾರೆ. ರಾಯಚೂರಿನಲ್ಲಿ ಟಣಮಕ್ಕಲ್ನಲ್ಲಿ ಮತ್ತೊಂದು ಘಟನೆ ಇದೆ, ಕರುಣಾಜನಕ ಕತೆ. ತಂದೆ ತಾಯಿ ಇಲ್ಲ, ಕುರುಡ ಅಣ್ಣ ಮತ್ತು ಒಂದ್ ಕಡೆ ಬುದ್ಧಿಮಾಂದ್ಯ ತಂಗಿ, ಹಂದಿಗಳ ಗೂಡಿನಂತೆ ಜೋಪಡಿಯಲ್ಲೇ ವಾಸವನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಮನೆಯೂ ಕೂಡ ಇಲ್ಲ, ಪಡಿತರ ಚೀಟಿಯೂ ಕೂಡ ಇಲ್ಲ. ಒಂದ್ ಕಡೆ ಮನೆ ಇಲ್ಲ, ಮತ್ತೊಂದ್ ಕಡೆ ಪಾಪ ಅವ್ರು ಬದುಕೋದೇ ಕಷ್ಟ, ಅಂತದ್ರಲ್ಲಿ ಪಡಿತರ ಚೀಟಿನೂ ಕೂಡ ಇಲ್ಲ. ಸೂರಿಲ್ಲದವರಿಗೆ ಸೂರು ಅನ್ನುವಂಥ ಘೋಷಣೆ ಮಾಡುತ್ತಲ್ಲ ಸರ್ಕಾರ, ಕೇಂದ್ರನೇ ಆಗಲಿ ರಾಜ್ಯನೇ ಆಗಲಿ. ಯಾರಿಗೆ ತಲುಪ್ತಾ ಇದೆ ಅದು? ಯಾರ ಹತ್ರ ದುಡ್ಡು ಹೊಡ್ಕೊಂಡು ಸಾಯ್ತಾ ಇದ್ದೀರಾ ನೀವೆಲ್ಲ? ಎಷ್ಟು ದುಡ್ಡು ಹೊಡ್ಕೊಂಡು ಹೋಗ್ತಾ ಇದ್ದೀರಾ ಮನೆಗೆ? ನೋಡಿ ಇಲ್ಲಿ ಎಂತೆಂಥ ಪರಿಸ್ಥಿತಿ ಇದಾವೆ. ಸರ್ಕಾರದ ಯಾವ ಸೌಲಭ್ಯವೂ ಕೂಡ ಈ ಕುಟುಂಬಕ್ಕೆ ಇಲ್ಲ. ಅಧಿಕಾರಿಗಳು ಗಮನ ಹರಿಸಿ ಅಂತಿದ್ದಾರೆ. ಗ್ರಾಮಸ್ಥರು ಅಧಿಕಾರಿಗಳನ್ನ ಕೇಳ್ಕೊಳ್ತಾ ಇದ್ದಾರೆ, ಗಮನ ಹರಿಸ್ರಪ್ಪ, ಪಾಪ ಅವ್ರು ನೋಡಿದ್ರೆ ನಮಗೆ ಹೊಟ್ಟೆ ಉರಿತಾ ಇದೆ ಅಂತ ಕೇಳ್ಕೊಂಡಿದ್ದಾರೆ. ಆದರೆ ಗೊತ್ತಿಲ್ಲ ನಮ್ಮ ಅಧಿಕಾರಿಗಳು, ಜನಪ್ರತಿನಿಧಿಗಳು ಆಕ್ಟಿವ್ ಆಗಿಲ್ಲ, ಅವ್ರಿಗೆ ಬಿಸಿ ಮುಡಿಸ್ತಾ ಇಲ್ಲ ಅಂದರೆ ಅಧಿಕಾರಿಗಳು ಯಾವನಿಗೂ ಕೇರ್ ಮಾಡಲ್ಲ. ಬಿಕಾಸ್ ಅವ್ರಿಗೆ ಬೇಕಾಗಿರುವಂಥದ್ದೇನು? ಜನರ ರಕ್ತ ಹೀರೋದು, ದುಡ್ಡು ಹೊಡಿಯೋದು, ಮನೆಗೆ ಹೋಗೋದು ಅಷ್ಟೇ. ಇಂಥವ್ರಿಗಾದ್ರೆ ಸಮಸ್ಯೆಗೆ ಪರಿಹಾರ ಕೊಡ್ರಿ ಅಂದರೆ ಆ ಕೆಲಸ ಮಾತ್ರ ಮಾಡ್ತಾ ಇಲ್ಲ. ಸರ್, ರಾಯಚೂರು ಜಿಲ್ಲೆ ಸರ್, ಲಿಂಗಸೂರು ತಾಲೂಕದಲ್ಲಿ ಗ್ರಾಮ ಪಂಚಾಯತ್ ಬಂದು ಪೈದಡಿ ಸರ್. ಅದರಲ್ಲಿ ಟಣಮಕಲ್ ಅಂತ ಬರ್ತಾರೆ ಸರ್, ಕಡಿ ಹಳ್ಳಿ ಸರ್ ಇದು. ಇದರಲ್ಲಿ ಗಂಗಮ್ಮ, ದುರ್ಗಪ್ಪ ಎಂಬವ್ರು ಇಬ್ಬರು ಸರ್. ಅವರಿಗೆ ತಂದೆ ಇಲ್ಲ ಸರ್, ತಾಯಿ ಇಲ್ಲ ಸರ್. ಅವರು ಅನಾಥರ ಆಗಿಬಿಟ್ಟಾರ ಸರ್. ಅವ್ರಿಗೆ ಮನಿ ಕೂಡ ಸಮಿತಿಗಿಲ್ಲ ಸರ್. ಆ ಮನಿ ಇಲ್ಲ, ಊಟಕ್ಕೆ ಸಮಿತಿ ಬಹಳ ತೊಂದರೆ ಐತೆ ಸರ್. ಅವ್ರಿಗೆ ಗುಡಿಸಲಲ್ಲಿ ವಾಸ ಮಾಡ್ತಾರೆ ಸರ್. ಅವ್ರು ಯಾವತ್ತಿಗೆ ಗುಡಿಸಲಲ್ಲೇ ಇದಾರೆ ಸರ್. ನಾವು ಕೂಡ ಸಣ್ಣರಕ್ಲಿಂದ ನೋಡ್ಕೊಂತ ಬಂದಿವಿ ಸರ್. ಅವ್ರ ಪರಿಸ್ಥಿತಿ ಅಂತ ಊರಾಗ ಯಾರನ ಒಂದಿಷ್ಟು ಸಜ್ಜಿ ಪಜ್ಜಿ ಕೊಟ್ರೆ ಅವ್ರಿಗೆ ಊಟ ಸರ್, ಇಲ್ಲಾಂದ್ರೆ ಏನೇ ಅವ್ರಿಗೆ ಬಹಳ ಪರಿಸ್ಥಿತಿ ಗಂಭೀರ ಐತಿ ಸರ್. ಇವರು ಇದೇ ಟಣಮಕಲ್ ನಿವಾಸಿಗಳು ಸರ್. ಇವ್ರು ಇರೋದು ನಮ್ಮೂರ ಸರ್. ಆದ್ರೆ ಅವ್ರಿಗೆ ಪರಿಸ್ಥಿತಿ ಹಂಗೈತಿ ಸರ್. ಈಗ ಏನ್ ಯಾವ ಗ್ರಾಮ ಪಂಚಾಯತ್ನು ಏನು ಅವ್ರಿಗೆ ಕೇರ್ ಮಾಡಿಲ್ಲ ಸರ್. ಸರ್ಕಾರನು ಏನ್ ಕೇರ್ ಮಾಡಿಲ್ಲ ಸರ್. ಮನಿ ಕೊಡ್ತಾರೆ ಸರ್, ಮನಿ ಕೊಡ್ತಾರೆ, ಇದ್ದರಿಗೆ ಕೊಡಕತ್ತಾರ ಸರ್. ಇಂಥ ಬಡವರಿಗೆ ಯಾರು ಕೊಟ್ಟಿಲ್ಲ ಸರ್. ರಾಯಚೂರು ಜಿಲ್ಲೆ ಸರ್, ಲಿಂಗಸೂರು ತಾಲೂಕದಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ರಾಯಚೂರಿನ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್, ನೋಡ್ತಾ ಇದ್ವಿ ಎರಡೂ ಸ್ಟೋರಿಯನ್ನ ನೋಡ್ತಾ ಇದ್ರೆ ನಿಜಕ್ಕೂ ಅಲ್ಲಿರುವಂತ ಅಧಿಕಾರಿಗಳಿಗೆ ಮನುಷ್ಯತ್ವ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ಹುಟ್ಟಾಗ್ತಾ ಇದೆ. ಯಾಕ್ರೆ ಇಷ್ಟೊಂದು ನಿರ್ಲಕ್ಷ್ಯ, ಬೇಜವಾಬ್ದಾರಿ? ಪಾಪ ಬಡವರನ್ನ ಕಂಡ್ರೆ ಇದು ಜನಪ್ರತಿನಿಧಿಗಳ ಗಮನಕ್ಕೂ ಬಂದಿಲ್ವಾ? ಪೃಥ್ವಿ, ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗುರುಗುಂಟ ಹೋಬಳಿಯಲ್ಲಿ ಬರತಕ್ಕಂತ ಟಣಮಕಲ್ ಎನ್ನುವಂತಹ ಪುಟ್ಟ ಗ್ರಾಮ ಇದು. ಈ ಪುಟ್ಟ ಗ್ರಾಮದಲ್ಲಿ ಎರಡು ಕುಟುಂಬಗಳು, ನಾವೇನ್ ನಿಮ್ಗೆ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ, ಈ ಎರಡು ಕುಟುಂಬಗಳು ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ, ಅದು ನಾಗರಿಕ ಪ್ರಪಂಚದಲ್ಲಿ ಇಷ್ಟೊಂದು ಹೀನಾಯ ಸ್ಥಿತಿಯಲ್ಲಿ ನೋಡಿರ್ಲಿಕ್ಕಿಲ್ಲ ಅಂತ ಅನಿಸ್ತದೆ. ಒಂದು ಕಡೆ ಇವತ್ತು ನೋಡಿ ಆ ಒಂದು ನಿಂಗವ್ವ ಎನ್ನುವಂತಹ ಆ ಒಬ್ಬ ಅಂಗವಿಕಲ ಇವತ್ತು ಇಲ್ಲ, ತಾನು ವಾಸ ಮಾಡೋದಕ್ಕೂ ಕೂಡ ಒಂದು ಮನೆ ಕೂಡ ಇಲ್ಲ. ಆ ಗುಡಿಸಲಲ್ಲೇ ವಾಸ ಮಾಡತಕ್ಕಂತ ನಿಂಗವನಿಗೆ ಮಳೆ ಬಂದ್ರೆ ಸೋರ್ತದೆ, ಮನೆಯಲ್ಲೂ ಕೂಡ ಇರತಕ್ಕಂತ ಪರಿಸ್ಥಿತಿ. ಹೀಗಾಗಿ ಗುಡಿಯಲ್ಲಿ ಮಲಗ್ತಾ ಇದ್ದಾಳೆ. ಕಳೆದ 3 ವರ್ಷದಿಂದ ಇವತ್ತು ಮನೆಗಳನ್ನ ಕೊಡಿ, ನನಗೆ ಒಂದು ಮನೆ ವಾಸ ಮಾಡೋದಕ್ಕೆ ಒಂದು ಜನತಾ ಮನೆ ಕೊಡಿ ವಸತಿ ಯೋಜನೆಯಲ್ಲಿ ಅಂತ ಅಂಗಲಾಚಿದ್ರು ಕೂಡ ಈ ಮಹಿಳೆಗೆ ಇವತ್ತಿಗೂ ಕೂಡ ಒಂದು ಮನೆಯನ್ನ ಒದಗಿಸ್ತಕ್ಕಂಥ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಾ ಇಲ್ಲ. ಇದರಿಂದ ರೋಷಿ ಹೋದಂತ ನಿಂಗವ್ವ ಗ್ರಾಮಸ್ಥರ ಸಹಾಯ ಪಡೆದು ಇವತ್ತು ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾರೆ. ಪೃಥ್ವಿ, ಮುಖ್ಯಮಂತ್ರಿಗಳ ಕಚೇರಿಯಿಂದಲೂ ಕೂಡ ಆದೇಶ ಬರುತ್ತೆ ಇವರಿಗೆ ಒಂದು ಸೂರನ್ನ ಮಾಡ್ಕೊಡಿ ಅಂತ. ಆದ್ರೆ ಆ ಆದೇಶಕ್ಕೂ ಕೂಡ ಇಲ್ಲಿನ ಅಧಿಕಾರಿಗಳು ಗಮನ ಕೊಡ್ತಾ ಇಲ್ಲ. ಜನಪ್ರತಿನಿಧಿಗಳ ಕಣ್ಣಿಗೆ ಇವರ ಕಷ್ಟ ಅಂತೂ ಗೊತ್ತಾಗ್ತಾನೆ ಇಲ್ಲ. ಹೀಗಾಗಿ ಇವತ್ತು ಹೀನಾಯ ಸ್ಥಿತಿಯಲ್ಲಿ ಬದುಕ್ತಿರ್ತಕ್ಕಂಥ ನಿಂಗವ್ವ ಇವತ್ತು ಊರಿನ ಹನುಮಂತ ದೇವರ ಗುಡಿಯಲ್ಲಿ ಮಲಗಿ ತನ್ನ ಜೀವನವನ್ನ ಕಳೀತಾ ಇದ್ದಾಳೆ. ಜೊತೆಗೆ ಆ ಮಹಿಳೆಗೆ ರೇಷನ್ ಕಾರ್ಡ್ ಕೂಡ ಇಲ್ಲ. ಪೃಥ್ವಿ, ಗಮನಿಸಬೇಕಾದಂತ ಅಂಶ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಬಡವರು ಬದುಕಬೇಕಾದ್ರೆ ಅಕ್ಕಿ ಗೋಧಿಯನ್ನ ಮಾಡ್ತದೆ, ಆಹಾರ ಧಾನ್ಯ ಕೊಟ್ಟು ಅವರಿಗೆ ಸಾಕ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬೇಕಾದ್ರೆ ಇಲ್ಲಿರ್ತಕ್ಕಂಥ ಎಷ್ಟೋ ಕುಟುಂಬಗಳಿಗೆ ಇವತ್ತು ರೇಷನ್ ಕಾರ್ಡ್ ಕೂಡ ಇಲ್ಲ. ಮತ್ತೊಂದು ಕುಟುಂಬ, ಅದೇ ಗ್ರಾಮದಲ್ಲಿರ್ತಕ್ಕಂಥ ಮತ್ತೊಂದು ಕುಟುಂಬದ ಪರಿಸ್ಥಿತಿ ಇದಕ್ಕಿಂತಲೂ ಘೋರವಾಗಿದೆ. ಪೃಥ್ವಿ, ಅಲ್ಲಿ ತಂದೆ ತಾಯಿ ಇಬ್ಬರನ್ನು ಕಳೆದುಕೊಂಡಂತಹ ಇಬ್ಬರು ಅಣ್ಣ ತಂಗಿ ಒಂದೇ ಒಂದು ಗುಡಿಸಲಲ್ಲಿ ವಾಸ ಮಾಡ್ತಾರೆ. ಅಣ್ಣನಿಗೆ ಕಣ್ಣಿಲ್ಲ, ತಂಗಿ ಬುದ್ಧಿಮಾಂದ್ಯ. ಇವರಿಬ್ಬರಿಗೆ ಊಟಕ್ಕೂ ಕೂಡ ಪರದಾಡ್ತಕ್ಕಂಥ ಪರಿಸ್ಥಿತಿ. ಇವ್ರಿಗೂ ಕೂಡ ಒಂದು ಸೂರನ್ನ ಕಲ್ಪಿಸ್ಕೊಡ್ತಕ್ಕಂಥ ಕೆಲಸವನ್ನ ಇವತ್ತು ಅಲ್ಲಿನ ಅಧಿಕಾರಿಗಳು ಮಾಡಿಲ್ಲ. ಹೀಗಾಗಿ ಅಲ್ಲಿರ್ತಕ್ಕಂಥ PDO ಏನ್ ಮಾಡ್ತಾರೆ,
ಸಂಬಂಧಪಟ್ಟಂತ ತಹಶೀಲ್ದಾರ್ ಏನ್ ಮಾಡ್ತಾರೆ, ಇವತ್ತು ಗ್ರಾಮ ಲೆಕ್ಕಾಧಿಕಾರಿಗಳಂತ ಇರ್ತಾರೆ, ಇವ್ರು ಏನ್ ಮಾಡ್ತಾರೆ, ಯಾವ ರೀತಿಯಾದಂತಹ ಕೆಲಸವನ್ನ ಇವ್ರು ಮಾಡ್ತಾ ಇದ್ದಾರೆ, ಸರ್ಕಾರಕ್ಕೆ ಯಾವ ಸಂದೇಶ, ಸೂರಿಲ್ಲದವರಿಗೆ ಸೂರನ್ನು ಕಲ್ಪಿಸಿಕೊಡ್ಬೇಕು ಎನ್ನುವಂತ ಸರ್ಕಾರದ ಯೋಜನೆ ಏನಾಯ್ತು? ಇವತ್ತು ನಾವು ಕಂಪ್ಲೀಟ್ ಆಗಿ ಗುಡಿಸಲು ಮುಕ್ತ ರಾಜ್ಯವನ್ನ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಸರ್ಕಾರ, ಸೂರಿಲ್ಲದವರಿಗೆ ಸೂರು ಅದು ಘೋಷಣೆಗಷ್ಟೇ ಸೀಮಿತ ಆಗಿರುವಂತದ್ದು ನಾವು ನೋಡ್ತಾ ಇದೀವಲ್ಲ. ಮತ್ತೊಂದ್ ಕಡೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇದ್ಬದ್ದು ಎಲ್ಲ ಮುಖ್ಯಮಂತ್ರಿಗಳು ಅಲ್ಲಿಗೆ ಹೋಗೋದು, ಕಲ್ಯಾಣ ಕರ್ನಾಟಕ ಬಾವುಟವನ್ನ ಆರಿಸೋದು, ಅದಾದ್ಮೇಲೆ 5,000 ಕೋಟಿ 6,000 ಕೋಟಿ ವಿಶೇಷ ಅನುದಾನ, ನಾವು ಮಾಡಿದಷ್ಟು ಅಭಿವೃದ್ಧಿ ಯಾರು ಮಾಡಿಲ್ಲ ಅಂತ ಪುಂಕ್ತಾರಲ್ಲ. ಇಂಥವ್ರು ಕತೆ ಕಾಣಿಸ್ತಾ ಇಲ್ವಾ ಅಂತ. ಅಲ್ಲಿನ PDO ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯ ಬದುಕಿದಾರ ಹೇಗೆ? ಇವ್ರ ಹತ್ರ ಏನಾದ್ರು ದುಡ್ಡು ಕೇಳ್ತಾ ಇದಾರಂತ? ಪೃಥ್ವಿ ನೋಡಿ, ಗ್ರಾಮಸ್ಥರು ಹೇಳ್ತಾರೆ ಒಂದ್ ಕಡೆ ಏನಂತ ಹೇಳಿದ್ರೆ, ಇವತ್ತು ರಾಜ್ಯದಲ್ಲಿ ವಸತಿ ಯೋಜನೆಯಲ್ಲಿ, ವಸತಿ ಸಚಿವರ ಮೇಲೆ ಮತ್ತು ವಸತಿ ಯೋಜನೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಎನ್ನುವಂತಹ ಆರೋಪವನ್ನ ಕಾಂಗ್ರೆಸ್ ಪಕ್ಷದ ಶಾಸಕರೇ ಮಾಡಿರ್ತಕ್ಕಂತಹ ಬೆನ್ನಲ್ಲಿ ಇದನ್ನ ಗಮನಿಸಬೇಕಾದಂತ ಸರ್ಕಾರ ಮತ್ತು ವಸತಿ ಸಚಿವರು ಇದನ್ನ, ಈ ಸುದ್ದಿಯನ್ನ ಖಂಡಿತವಾಗಿ ನೋಡಬೇಕು ಪೃಥ್ವಿ. ಯಾಕಂತ ಕೇಳಿದ್ರೆ, ಇಲ್ಲಿ ಹಣ ಕೊಟ್ಟವರಿಗೆ ಮಾತ್ರ ಮನೆ ಕೊಡ್ಲಾಗ್ತದೆ, ದುಡ್ಡು ಕೊಟ್ರೆ ಮಾತ್ರ ಮನೆ ಕೊಡ್ತಾರೆ, ನಮ್ಮಂತ ಬಡವರಿಗೆ ಯಾರು ಮನೆ ಕೊಡ್ತಾರೆ ಎನ್ನುವಂತ ಪ್ರಶ್ನೆಯನ್ನ ಆ ಕುಟುಂಬಸ್ಥರು ಕೇಳ್ತಾರೆ, ಜೊತೆಗೆ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರು ಕೇಳ್ತಾರೆ. ಈ ಎರಡು ಕುಟುಂಬಗಳು ಇವತ್ತು ಹಣ ಕೊಡದೇ ಇರತಕ್ಕಂತಹ ಪರಿಸ್ಥಿತಿಯಿಂದಲೇ ಇವರಿಗೆ ಇದುವರೆಗೂ ಕೂಡ ಮನೆಗಳು ಲಭ್ಯವಾಗಿಲ್ಲ ಎನ್ನುವಂತ ಮಾಹಿತಿ ಸ್ವತಃ ನಾವು ನ್ಯೂಸ್ 18 ತಂಡ ತೆಗೆದುಕೊಂಡು ಆ ಗ್ರಾಮಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ನಮಗೆ ತಿಳಿದು ಬಂದಿದೆ ಪೃಥ್ವಿ. ಹಾಗಾಗಿ ಇವರಲ್ಲಿ ಮಾತ್ರ ಹಣ ಒತ್ತು ಊಟ ಮಾಡೋದಕ್ಕೂ ಕೂಡ ಇವರಿಗೆ ಗತಿ ಇಲ್ಲ. ಇವರು ಅಧಿಕಾರಿಗಳಿಗೆ ಹಣವನ್ನು ಎಲ್ಲಿಂದ ಕೊಡಬೇಕು? ಹಣ ಕೊಟ್ಟವರಿಗೆ ಮನೆ ಎನ್ನುವಂತಾದ್ರೆ ಬಡವರಿಗೆ ಈ ಯೋಜನೆಗಳು ಸಿಗೋದಾದ್ರೂ ಎಲ್ಲಿ? ನೋಡಿ, ಆ ಕುಟುಂಬಕ್ಕೆ ರೇಷನ್ ಕಾರ್ಡ್, ಅಟ್ಲೀಸ್ಟ್ ಆ ಬಿಸಿ ಊಟಕ್ಕೆ, ಇವತ್ತು ಸರ್ಕಾರಿ ಶಾಲೆಯಲ್ಲಿ ಬಿಸಿ ಊಟ ಮಕ್ಕಳಿಗೆ ಬಿಸಿ ಊಟ ಮಾಡ್ತಕ್ಕಂಥ ರೇಷನ್ ಅನ್ನ ಆ ಗ್ರಾಮಸ್ಥರೇ ಸೇರಿ ಅದರಲ್ಲಿ ಸ್ವಲ್ಪ ಚೂರುಚಾರೋ ಇನ್ನೊಂದು ಕುಟುಂಬಕ್ಕೆ, ಕಣ್ಣಿಲ್ದೆ ಆ ಬುದ್ಧಿಮಾಂದ್ಯ ಗುಡಿಸಲೇ ವಾಸ ಮಾಡ್ತಕ್ಕಂಥ ಕುಟುಂಬಕ್ಕೆ ಆ ಬಿಸಿ ಊಟದ ರೇಷನ್ ದಾನ ಆ ಒಂದು ಗ್ರಾಮಸ್ಥರು ಕೊಡಿಸ್ತಾ ಇದ್ದಾರೆ. ಅಂದ್ರೆ ಆಹಾರ ಧಾನ್ಯ ಇವ್ರಿಗೆ ಯಾಕೆ ಕೊಡ್ತಾ ಇಲ್ಲ? ಪಡಿತರ ಚೀಟಿಯನ್ನು ಇವ್ರಿಗೆ ಯಾಕೆ ಮಾಡಿಕೊಡ್ತಾ ಇಲ್ಲ? ಅಧಿಕಾರಿಗಳಾಗಾದ್ರೆ ಏನ್ ಮಾಡ್ತಾ ಇದ್ದಾರೆ? ಮುಖ್ಯವಾಗಿ ಗಮನಿಸಬೇಕಾದಂತ ಅಂಶ ಏನಂದ್ರೆ ಪೃಥ್ವಿ, ಈ ಗ್ರಾಮಕ್ಕೆ, ಕಣಂಕಲ್ ಎನ್ನುವಂತಹ ಒಂದು ಪುಟ್ಟ ಗ್ರಾಮಕ್ಕೆ ಯಾವ ಅಧಿಕಾರಿಗಳು ಕೂಡ ಭೇಟಿ ನೀಡಿಲ್ಲ, ಯಾವ ಜನರ ಕಷ್ಟವನ್ನು ಕೇಳ್ತಾ ಇಲ್ಲ, ಯಾವ ಗೋಳನ್ನು ಕೇಳ್ತಾ ಇಲ್ಲ. ಕೇವಲ ಓಟನ್ನ ಹಾಕ್ಸ್ಕೊಂಡು ಓಟನ್ನ ಹಾಕ್ಸ್ಕೊಂಡು ಹೋಗ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬಹುದು, ಈ ಸ್ಥಳೀಯ ಮಟ್ಟದ ರಾಜಕಾರಣಿಗಳಾಗಿರ್ಬಹುದು, ಜೊತೆಗೆ ಎಲ್ಲ ಇಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ರಾಜಕಾರಣಿಗಳು ಕೂಡ ಇಂತಹ ಬಡವರ ಗೋಳನ್ನ ಕೇಳೋದಕ್ಕೆ ಮುಂದಾಗ್ತಾ ಇಲ್ಲ. ಹೀಗಾಗಿ ಇವರು ಸಂಕಷ್ಟದ ಜೀವನ, ತೀರಾ ನಿಕೃಷ್ಟ ಜೀವನವನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ನ್ಯೂಸ್ 18 ಮುಂದೆ ಅವರು ಅಳಲನ್ನು ತೋಡ್ಕೊಂಡಿದ್ದಾರೆ. ಆ ಅಂಗವಿಕಲ ಮಹಿಳೆಯನ್ನ ನೋಡಿ, ನಿಂಗವರಿಗೆ ನಿನಗೆ ಮನೆ ಬೇಕು ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಬೇಕು, ಜೊತೆಗೆ ಗಂಡನನ್ನ ಮಾಡ್ಕೊಂಡಿರ್ಬೇಕು, ಅಂದ್ರೆ ನೀವು ಮದುವೆ ಮಾಡ್ಕೊಂಡಿರ್ಬೇಕು ಅಂತ. ಅಲ್ಲ ಸ್ವಾಮಿ, ನನ್ ಕಾಲಿಲ್ಲ, ನಾನು ಯಾರು ಮದುವೆ ಮಾಡ್ಕೊಳ್ತಾರೆ ಎನ್ನುವಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾಳೆ. ಎಂತ ಒಂದು ರಾಜ್ಯದಲ್ಲಿ ನೋಡ್ತಾ ಇದೀವಲ್ಲ, ಹಣ ಕೊಟ್ರೇನೆ ಮನೆ ಅನ್ನುವಂತ ಪರಿಸ್ಥಿತಿ ಇರುವಂತದ್ದು. ಪಾಪ ಇವರಿಬ್ಬರ ಪರಿಸ್ಥಿತಿ ನೋಡ್ತಾ ಇದ್ರೆ ಹಣ ಹಣ ಅಂತ ಏನಾದ್ರು ಇವರು ಕಾಡಿದೆ ಆದ್ರೆ ಹೆಣ ಬಿದ್ಬಿಡ್ತಾವ ಅಷ್ಟೇ. ಇವ್ರು ಏನಾದ್ರು ಮನೆಯನ್ನ ಕೊಡುವಂತ ಸಂದರ್ಭದಲ್ಲಿ ಇಲ್ಲಿ ಅಲ್ಲಿನ ಉಸ್ತುವಾರಿ ಸಚಿವರಿಗೆ, ಅಧಿಕಾರಿಗಳಿಗೆ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ನಾವು ಕೂಡ ಮಾಡ್ತಾನೆ ಇದೀವಿ ಅವಾಗಿಂದಲೂ ಕೂಡ. ಈ ಸ್ಟೋರಿ ಆರಂಭ ಆದಾಗಿಂದ ಒಬ್ರು ಕೂಡ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ನೀವಾದ್ರೂ ಈ ಸುದ್ದಿಯನ್ನ ಮುಟ್ಟಿಸುವಂತ ಪ್ರಯತ್ನ ಮಾಡಿ. ಅಟ್ಲೀಸ್ಟ್ ಆ ಸಂದರ್ಭದಲ್ಲಾದ್ರೂ ಅವ್ರು ಏನಾದ್ರೂ ಮನೆ ಕೊಡುವಂತ ಪ್ರಯತ್ನ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದನ್ನ ಕಾದ್ ನೋಡೋಣ. ಧನ್ಯವಾದ ವಿಶ್ವನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿ ಹೋಗೋಣ. ಅಪಾಯದ ಕೆಳಗೆ ಪಾಠ, ಮಕ್ಕಳಿಗೆ ಪ್ರಾಣ ಭೀತಿ, ಸೋರ್ತಿವೆ, ಕುಸಿತಾ ಇದೆ ಸರ್ಕಾರಿ ಶಾಲೆಗಳು. ಶಿಕ್ಷಣ ಸಚಿವರೇ ಸರ್ಕಾರಿ ಶಾಲೆಗಳತ್ತ ಗಮನ ಕೊಡಿ, ಕುಸಿಯುತ್ತಿವೆ ಸರ್ಕಾರಿ ಶಾಲೆಗಳು. ರಾಜ್ಯದಲ್ಲಿ ಎಂಥ ಪರಿಸ್ಥಿತಿ ಇದೆ ಅಂದ್ರೆ, ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ನೂರಾರು ಜ್ವಲಂತ ಸಮಸ್ಯೆಗಳಿರುವಂಥದ್ದು. ಅದರಲ್ಲೂ ಸ್ಪೆಷಲಿ ಶಿಕ್ಷಣ ಇಲಾಖೆದಿದೆಯಲ್ಲ, ಯಾರಿಗೂ ಹೇಳದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಮೂಲಭೂತ ಸೌಕರ್ಯಗಳೇ ಇಲ್ಲ ಸರ್ಕಾರಿ ಶಾಲೆಗಳಲ್ಲಿ. ಶಿಕ್ಷಣ ಸಚಿವರು ನೋಡ್ಬೇಕು ಈ ಸುದ್ದಿಯನ್ನೊಮ್ಮೆ, ಹೆಂಗಿದಾವೆ ಪರಿಸ್ಥಿತಿಗಳು ಅಂತ. ನಿಮ್ಮ ಕೈಲಿ ನೋಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ, ನೀವು ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ, ನಿಮ್ಮ ಅಧಿಕಾರಿಗಳು ಇದ್ರ ಬಗ್ಗೆ ಮಾಹಿತಿ ಕೊಡ್ಲಿಲ್ಲ ಅಂದ್ರೆ, ಅಟ್ಲೀಸ್ಟ್ ಇಂಥ ಸುದ್ದಿಗಳನ್ನ ನೋಡ್ಬಿಟ್ಟು ಅವನ್ನಾದ್ರೂ ಸರಿಪಡಿಸುವಂತ ಕೆಲಸವನ್ನು ಮಾಡಿ. ಸರ್ಕಾರಿ ಶಾಲೆಗಳ ಸುರಕ್ಷತೆಗೆ ಕ್ರಮ ಇಲ್ವಾ? ಈ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸಾಧ್ಯನೇ ಇಲ್ವಾ? ಅದು ಮರೀಚಿಕೆನ ಕನ್ಸು ಕಾಣಬೇಕಾ ಅಲ್ಲಿನ ಜನ? ಕುಸಿಯೋ ಭೀತಿಯಲ್ಲಿ ಸರ್ಕಾರಿ ಶಾಲೆಯ ಕಟ್ಟಡಗಳಿದ್ದಾವೆ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಕಿತ್ತು ಬೀಳ್ತಾ ಇದಾವೆ ಶಾಲೆ ಕಟ್ಟಡದ ಕಾಂಕ್ರೀಟು, ಕಿತ್ತು ಬೀಳ್ತಾ ಇದೆ. ಅಲ್ಲಿ ಕುತ್ಕೊಳ್ಳುವಂಥ ಮಕ್ಕಳಿಗೆ ಅದು ಯಾವಾಗ ಬಿದ್ದು ಏನಾಗುತ್ತೆ ಅನ್ನುವಂಥ ಭಯ. ಅದಕ್ಕೆ ಸರ್ಕಾರಿ ಶಾಲೆಗಳಿಗೆ ಸೇರಿಸ್ತಾ ಇಲ್ಲ. ಸೇರಿಸಿ ಅಂತ ಬಾಯ್ ಬಡ್ಕೊಂತಾರಲ್ಲ ಇವರು ಸಚಿವರುಗಳು. ಸುಮ್ಮನೆ ಸ್ಟೇಟ್ಮೆಂಟು. ಯಾಕೆ ಸೇರಿಸಲ್ಲ? ಮೂಲಭೂತ ಸೌಕರ್ಯ ಇಲ್ಲ. ಯಾವ ಕ್ಷಣದಲ್ಲಿ ಯಾರ ಮೇಲೆ ಬಿದ್ದು ಏನಾಗುತ್ತೆ ಅಂತ ಗೊತ್ತಾಗಲ್ಲ ಅಲ್ಲಿನ ಕಟ್ಟಡಗಳು. ಕೊಪ್ಪಳದ ರಾಮದುರ್ಗ ಶಾಲೆಯ ದುಸ್ಥಿತಿ ಇದು. ಕೊಠಡಿಯಲ್ಲಿ ಕೂರಲಾಗಿದೆ, ಬಯಲಿನಲ್ಲೇ ಪಾಠ. ಭಯ ಅಲ್ವಾ ಮಕ್ಕಳಿಗೆ? ಮರದ ಕೆಳಗೆ ಕೂರಿಸಿ ಪಾಠ ಮಾಡ್ತಾ ಇದ್ದಾರೆ ಶಿಕ್ಷಕರು. ಇಲ್ಲಾಂದ್ರೆ ಶಿಕ್ಷಕರಿಗೆ ಬೈತಾರೆ. ಅಲ್ಲೆಲ್ಲಾದ್ರೂ ಕೂರಿಸ್ಕೊಂಡು ಏನಾದರೂ ಬಿದ್ದರೆ ಶಿಕ್ಷಕರನ್ನು ಹೊಡೆದೇ ಬಿಡ್ತಾರೆ ಬೇಕಿದ್ರೆ. ಬಿಕಾಸ್ ಮಕ್ಕಳು ಪ್ರಾಣ ಅಲ್ವಾ. ಸೊ ನಮ್ಗೆ ಯಾಕೆ ತೊಂದರೆ? ಅದಕ್ಕೆ ಶಿಕ್ಷಕರು ಪಾಪ ಹೊರಗಡೆ ಕೂರಿಸ್ಬಿಟ್ಟು ಪಾಠವನ್ನು ಮಾಡ್ತಾ ಇದ್ದಾರೆ. ಕುಷ್ಟಗಿ ತಾಲೂಕಿನ ಮೇಗೂರು ಶಾಲೆಯದ್ದು ಇದೇ ಸ್ಥಿತಿ. ಜಿಲ್ಲೆಯ ಬಹುತೇಕ ಶಾಲೆಗಳಲ್ಲೂ ಇದೇ ಪರಿಸ್ಥಿತಿ. ದುರಂತ ಇದು. ದುರಂತ ನಡೆಯೋದಕ್ಕೂ ಮುನ್ನ
ಎಚ್ಚೆತ್ಕೊಳ್ಬೇಕಾಗಿದೆ ಸರ್ಕಾರ. ಈ ಎಲ್ಲದನ್ನು ಕೂಡ ಓಕೆ ಶಿಕ್ಷಣ ಸಚಿವರೇ ನೋಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಈ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಮೈಕ್ರೋ ಮ್ಯಾನೇಜ್ಮೆಂಟ್ ರೀತಿಯಲ್ಲಿ ಅಲ್ಲಿನ ಗ್ರಾಮ ಪಂಚಾಯಿತಿ, ಅದಾದಮೇಲೆ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಅದರ ಜೊತೆಗೆ MLAಗಳು ಅಂತೆಲ್ಲ ಯಾಕಿರೋದು, MP ಗಳು ಅಂತೆಲ್ಲ ಏನು ಮಾಡ್ತಾರೆ? ಅಲ್ಲಿನ ಮಕ್ಕಳಿಗೆ ಅಟ್ಲೀಸ್ಟ್ ಸ್ಪಂದಿಸಲಿಕ್ಕೆ ಆಗೋದಿಲ್ವಾ? ನಿಮ್ಮ ಯೋಗ್ಯತೆಗೆ ಏನೂ ಆಗಲ್ಲಪ್ಪ, ನಿಮ್ಮ ಕೈಯಿಂದ ದುಡ್ಡು ಹಾಕ್ಬಿಟ್ಟು ಏನು ಮಾಡಬೇಡಿ, ಸರ್ಕಾರದ ಕಡೆಯಿಂದ ಮಾಡಿಸ್ಕೊಡಿ. ನೀವು ಯಾರು ಕೂಡ ₹1 ನಿಮ್ಮ ಕೈಯಿಂದ ಹಾಕೋದಿಲ್ಲ ಅಂತ ಎಲ್ರಿಗೂ ಗೊತ್ತು, ಸಿಕ್ಕಿದ್ನೆಲ್ಲ ಬಾಚ್ಕೊಂಡು ಹೋಗ್ತೀರಾ ಅಂತ. ಆದರೆ ಅಟ್ಲೀಸ್ಟ್ ಅಲ್ಲಿರುವಂಥ ವ್ಯವಸ್ಥೆಯನ್ನು ಸರಿ ಮಾಡುವಂಥ ಕೆಲಸ ಮಾಡಿ. ಜನ ನೆನೆಸ್ಕೊಂತಾರೆ, ಇಂಥ ಶಾಲೆಗಳನ್ನಾದರೂ ನೆಟ್ಟಿಗೆ ಉದ್ಧಾರ ಮಾಡಿಬಿಟ್ರೆ ನಿಮ್ಮ ಶಾಲೆಗೆ ಸ್ಕೂಲು, ಆಮೇಲೆ 2 ಶಾಲೆ ಸ್ಕೂಲು ತೋರ್ತವೆ. ಆಮೇಲೆ 3 ಶಾಲೆ ಅಡುಗೆ ರೂಮು, ಕೊಠಡಿಯನ್ನು ಬೇಕು. ಆಮೇಲೆ ಮಳೆಗಾಲದ ಶಾಲೆ ಸ್ಟೋರೇಜ್ ಸೆಟನ್ನು ಹುಡುಗರನ್ನ ಒಂದು ಶಾಲೆಗೆ ಶಿಫ್ಟ್ ಮಾಡ್ತೀವಿ. ಮತ್ತು ಅನುಕೂಲ ಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಮುಂದೆ ಅನುಕೂಲ ಮಾಡ್ತೀವಿ. ಮಳೆಗಾಲದಲ್ಲಿ ಸರಿ. ಮತ್ತು ಈಗ ತೋರಗಟ್ಟಿ ಏನು ಮಾಡ್ತಾರೆ, ಬುಕ್ ಆಗಿತ್ತು ಅವು ತೋರು ಹೋಗ್ತವೆ. ಅದರ ಕಾರಣಕ್ಕಾಗಿ ನಾವು ಬೇರೆ ಕಡೆ ಶಾಲೆಗೆ ಅಲ್ಲೇ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ತೀವಿ. ಎಷ್ಟು ರೂಮ್ಸ್ ಹೋಗ್ತದೆ? ಈ 2 ಸರ್. ಶಾಲೆ ಒಂದು ಪೂರ್ಣ ಶಿಥಿಲಾವಸ್ಥೆಗೊಂಡಿತ್ತು. ಹೋದ ವರ್ಷನೇ ನಾವು ಅಧಿಕಾರಿಗಳು ಬಂದು ಭೇಟಿ ನೀಡಿದಾಗ ಇಲ್ಲ, ಇಲ್ಲಿ ಮಕ್ಕಳನ್ನ ಕೂರಿಸಬೇಡ್ರಿ ಅಂತ ನಮ್ಮ ಮಾತನ್ನು ಹೇಳಿದರು. ಅದಕ್ಕೆ ನಾವು ಪತ್ರವನ್ನು ಕೂಡ ಜಿಲ್ಲಾಧಿಕಾರಿಗಳಿಗೆ 3-4 ನಾವು ವರದಿಗಳನ್ನು ಕೊಟ್ಟಿದ್ದೇವೆ. ಈ ಸಲ ಏನಾಯಿತು, 2 ರೂಮ್ಗಳು ನಿಮ್ಗೆ ಕ್ರಿಯಾಯೋಜನೆ ಒಳಗೆ ಹಾಕಿವಿ ಅಂತ ನಮ್ಮ ಮಾತು ಹೇಳಿದರು. ಆದರೂ ಸಹಿತ ಇಲ್ಲಿವರೆಗೆ ಏನಪ್ಪ ಅಂತಂದ್ರೆ ಆಗಿಲ್ಲ. ಅದಕ್ಕೆ ಅವರು ಗ್ರಾಮಸ್ಥರು ಇಂಥ ಶಿಥಿಲಗೊಂಡಂಥ ಕೊಠಡಿ ಒಳಗೆ ಮಕ್ಕಳನ್ನ ಕೂರಿಸ್ಬೇಡ್ರಿ ಅಂತ ಅವರು ಹೇಳಿದರು. ಅದಕ್ಕೆ ಇದು ನಮ್ಮ ಶಾಲೆಗೆ 2 ಕೊಠಡಿಗಳು ಮಂಜೂರಾಗಿತ್ತು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಕೊಪ್ಪಳದ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣಪ್ಪ, ನೋಡ್ತಾ ಇದ್ವಿ ಎಂಥ ಅಧೋಗತಿಯಲ್ಲಿದ್ದಾವೆ ಅಲ್ಲಿನ ಪರಿಸ್ಥಿತಿ ಶಾಲೆಗಳದ್ದು ಅಂತ. ಇದು ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ, ಅಥವಾ ಅಧಿಕಾರಿಗಳ ಗಮನಕ್ಕೆ ಬಂದರೂ ಕೂಡ ಯಾವುದೇ ರೀತಿಯಂಥ ಪ್ರೋಸೆಸ್ ಮಾಡ್ತಾ ಇಲ್ವಾ, ಅಲ್ಲಿ ಸ್ಪಂದಿಸುವಂಥ ಕೆಲಸ ಆಗ್ತಾ ಇಲ್ವಾ? ಮತ್ತೊಂದು ಕಡೆ ಈ ಮಕ್ಕಳೇನು ಈಗ ಮಳೆ ಬರ್ದಿರುವಂಥ ಸಂದರ್ಭದಲ್ಲಿ ಮರದ ಕೆಳಗೆ ಕೂತ್ಕೊಂಡು ಪಾಠ ಕೇಳ್ತಾರೆ. ಮಳೆ ಬಂದ್ರೆ ಏನು ಕತೆ, ಅವ್ರಿಗೆ ರಜನಾವತ್ತು? ಪೃಥ್ವಿ, ಏನಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಅದರಲ್ಲಿ ಶೈಕ್ಷಣಿಕವಾಗಿ ತೀರಾ ಹಿಂದುಳಿದಿರೋ ಜಿಲ್ಲೆ ಅಂತ ಹೇಳ್ತಾರೆ. ಇಂಥ ಪ್ರದೇಶದಲ್ಲಿ ಈಗಾಗಲೇ ಸುಮಾರು ಹತ್ತಿರ ಒಂದು 800 ಕೊಠಡಿಗಳು ಈ ರೀತಿ ದುರಸ್ತಿ ಇವೆ ಅನ್ನುತ್ತೆ. ಅದರಲ್ಲಿ ಮುಖ್ಯವಾಗಿ ಒಂದು ಗಮನಿಸಬೇಕಾಗಿದ್ದೇನೆಂದ್ರೆ, ಅಲ್ಲಿ ರಾಮದುರ್ಗ ಅನ್ನೋದು ಏನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಶಿವರಾಜ್ ತಂಗಡಿಗೆ ಅವರ ಒಂದು ಕ್ಷೇತ್ರ. ಅದೇ ಕ್ಷೇತ್ರದಲ್ಲಿರುವಂತ ಮಕ್ಕಳ ಶಾಲೆ ಬೀಳುವ ಸ್ಥಿತಿಯಲ್ಲಿದೆ. ಆ ಕಾರಣಕ್ಕಾಗಿ ಅಲ್ಲಿ ಶಿಕ್ಷಕರು ಏನ್ ಮಾಡ್ತಾರೆ, ಮಕ್ಕಳನ್ನ ಶಾಲೆ ಒಳಗೆ ಸೇರಿಸಿದ್ರೆ ಯಾವ ಸಂದರ್ಭದಲ್ಲಾದರೂ ಮೇಲ್ಚಾವಣಿಯ ಏನು ಪದರು ಕಿತ್ತಿದ್ರೆ ಅದು ಮಕ್ಕಳ ಮೇಲೆ ಬಿದ್ದು ಒಂದಿಷ್ಟು ಅನಾಹುತ ಆಗುವ ಸಾಧ್ಯತೆ ಇರೋ ಕಾರಣಕ್ಕಾಗಿ ಅವರು ಹೊರಗಡೆ ಪಾಠ ಮಾಡ್ತಾರೆ. ಒಂದು ಮಳೆಗಾಲ ಬಂದಾಗ, ನೀವು ಹೇಳಿದಿರೋ ಹಾಗೆ ಮಳೆಗಾಲ ಬಂದಾಗ ಅವರನ್ನ ಎಲ್ಲೋ ಪಕ್ಕದಲ್ಲಿಯೋ ಅಥವಾ ಸುರಕ್ಷಿತವಾಗಿರೋ ಸ್ಥಳದಲ್ಲಿ ನಿಂತು ಅವ್ರನ್ನ ಕೈ ಮಾಡಬೇಕಾಗಿದೆ. ಆದ್ರೆ ಇಂಥ ದುಸ್ಥಿತಿಗೆ ಒಂದಿಷ್ಟು ಸರ್ಕಾರ ಬೇರೆ ಬೇರೆ ಸಂದರ್ಭದಲ್ಲಿ ಶಾಲೆಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತೀವಿ ಅಂತಾರೆ. ಮತ್ತು ಜೊತೆಗೆ ಏನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಸಾಕಷ್ಟು ಶಾಲೆಗಳನ್ನ ತೆರಿತೀವಿ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಸಾವಿರಾರು ಕೋಟಿ ರೂಪಾಯಿಯನ್ನ ಅನುದಾನ ಕೊಡ್ತೀವಿ ಅಂತಾರೆ. ಆದ್ರೆ ಶಾಲೆ ಕಟ್ಟುವಂತ ಸ್ಥಿತಿಯಲ್ಲಿ ಈ ಸರ್ಕಾರ ಇಲ್ಲ. ಮತ್ತು ಈಗ ಅಧಿಕಾರಿಗಳನ್ನೇ ಹೇಳೋದಂದ್ರೆ, ಈಗಾಗಲೇ ಏನು ವರ್ಷಕ್ಕವಾಗಿ ಕಳೆದ ವರ್ಷ 4 ಕೋಟಿ ರೂಪಾಯಿ ಬಂದಿತ್ತು. ಇದರಲ್ಲಿ ಸುಮಾರು 400 ರೂಮ್ಗಳನ್ನ ದುರಸ್ತಿ ಮಾಡಿವಂತ. ಆದ್ರೆ ಇದು ಕೇವಲ ಅತ್ಯಲ್ಪ ಆಗ್ತಾ ಇರೋದೇ, ಹೆಚ್ಚು ಬೇಕಾಗಿದೆ. ಯಾಕಂತ ಹೇಳಿದ್ವಿ, ಇಡೀ ಜಿಲ್ಲೆಯಲ್ಲಿ ಇರುವಂತಹ ಶಾಲೆಗಳಲ್ಲಿ ಬಹುತೇಕ ಕಟ್ಟಡಗಳ ಮೇಲ್ಛಾವಣಿಗಳೆಲ್ಲ ಪದರುಗಳು ಬೀಳ್ತಾ ಇವೆ. ಜೊತೆಗೆ ಕೆಲವೊಂದಿಷ್ಟು ಶಾಲೆಗಳಲ್ಲಿ ಮಕ್ಕಳು ಕೂಡದೇ ಆಗಿರುವಂತ ಸ್ಥಿತಿಗೆ ಬಂದಿದೆ. ಇನ್ನು ಮೇಗೂರ್ ಅಂತ ಶಾಲೆಯಲ್ಲಿ ಅಲ್ಲಿ ಶಾಲೆ ಬೀಳುವಂತ ಕಾರಣಕ್ಕಾಗಿ ಒಂದಿಷ್ಟು ಮಕ್ಕಳನ್ನ ಎಲ್ಲ 4-5 ಶಾಲೆಗಳ ಮಕ್ಕಳನ್ನು ಒಂದೇ ಕಡೆ ಸೇರಿಸಿರುವಂತ ಕಡೆ ಆಗಿದೆ. ಏನು ಕೊಪ್ಪಳದ ಕಿಡದಾಳದಲ್ಲಿರುವಂತ ಶಾಲೆಯಲ್ಲಿ ಅಲ್ಲಿರುವಂತ ರೂಮ್ಗಳ ಸಂಖ್ಯೆ ಕಡಿಮೆ ಇದ್ರು ಸಹ, ಮಕ್ಕಳು ಹೆಚ್ಚಿದ್ರು ಸಹ ಅಲ್ಲಿ ಬೇರೆ ಒಂದೇ ಕಡೆ ಕೂಡಿ 4-5 ತರಗತಿಗಳನ್ನು ಒಂದೇ ತರಗತಿಯಲ್ಲಿ ನಡೆಸಬೇಕಾದಂತ ಸೂಚಿಸಿದೆ. ಓಕೆ ಶರಣಪ್ಪ, ಮಾತಾಡ್ತಾ ಹೋಗ್ತೀನಿ. ಈಗ ನಮ್ಮ ಜೊತೆ ಶ್ರೀಶೈಲ ಬಿರಾದಾರ ಅವರು ಕೊಪ್ಪಳ DDPI ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಶ್ರೀಶೈಲ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಲ್ಲ? ಕೇಳ್ತಾ ಇದೆ ಸರ್. ಕೊಪ್ಪಳದಲ್ಲಿ ನಿಮ್ಮ ಅಂಡರಲ್ಲಿ ಬರುವಂತ ಶಾಲೆಗಳ ಪರಿಸ್ಥಿತಿ ನೋಡ್ತಾ ಇದ್ವಿ ಸರ್. ಅಧೋಗತಿಗೆ ಹೋಗಿದಾವಲ್ಲ ಸರ್. ಮಕ್ಕಳು ಒಳಗಡೆ ಕೂತ್ಕೊಂಡು ಪಾಠ ಕೇಳಲಿಕ್ಕೆ ಪ್ರಾಣ ಭಯ, ಹೊರಗಡೆ ಮರದ ಕೆಳಗಡೆ ಕೂರಿಸ್ಬಿಟ್ಟು ಪಾಠ ಮಾಡುವಂತ ಪರಿಸ್ಥಿತಿ ಇದೆಯಲ್ಲ ಸರ್. ಕೊಪ್ಪಳ ಜಿಲ್ಲೆಯಲ್ಲಿ ನೀವು ಹೇಳೋ ಪರಿಸ್ಥಿತಿ ಇಲ್ಲ. ನಾವು ತೋರಿಸ್ಲಾ? ಅದನ್ನೇ ತೋರಿಸ್ತಾ. ನೀವು ಹೇಳೋ ಪರಿಸ್ಥಿತಿ ಇಲ್ಲ ಅಂದ್ರೆ ಎದುರುಗಡೆ ತೋರಿಸ್ತಾ ಇದೀವಲ್ರಿ ವಿಡಿಯೋನ. ಸರ್, 1113 ಶಾಲೆಗಳು ನಮ್ಮ ಜಿಲ್ಲೆಯಲ್ಲಿ ಅದಾವ.
ಹಾ ನೀವು ತೋರಿಸ್ತಾರದು 2 ಶಾಲೆಗಳು. ಹಾ ಅವೆರಡು ಶಾಲೆ ರಿಪೇರಿ ಕೂಡ ಸ್ಟಾರ್ಟ್ ಮಾಡಿವಿ ಈಗ. ಹೌದಾ? ಈ ಮೊನ್ನೆ ಮಳೆಗೆ ಸ್ವಲ್ಪ ಇದಾಗಿದಾವೆ, ರಿಪೇರಿ ಮಾಡ್ತಾ ಇದೀವಿ ಈಗ. ಆಲ್ರೆಡಿ ಬಜೆಟ್ ಕೂಡ ನಮ್ಗೆ ರಿಪೇರಿ ಬಂದ್ಬಿಟ್ಟಿದೆ. ಮಾಡ್ತೀರಾ? ಹಂಗಾದ್ರೆ ಮಕ್ಕಳನ್ನ ಮರದ ಕೆಳಗಡೆ ಕೂರ್ಸ್ಬಿಟ್ಟು ಓದಿಸ್ಬೋದಾ? ಅದಕ್ಕೆ ಪರ್ಯಾಯ ಏನು ಸರ್, ಆ ಶಾಲೆಯಲ್ಲಿ ಇನ್ನ ರೂಮ್ಗಳು ಇದಾವೆ ಸರ್. ಹಾ ಆ ಶಾಲೆಯಲ್ಲಿ ಇನ್ನ ರೂಮ್ ಆಗ್ತಾವ. ದಯವಿಟ್ಟು ಚೆನ್ನಾಗಿ ನಿಮಗೆ ನೋಡತ್ ಹೇಳಿ ರೂಮ್ ಅದಾವ ಸರ್. ಅದನ್ನೆಲ್ಲ ತೋರಿಸ್ಬಿಟ್ಟು ಹಾಗಾದ್ರೆ ಯಾಕೆ ಸರ್ ಅವರು ಮರದ ಕೆಳಗಡೆ ಕೂರ್ಸ್ಬಿಟ್ಟು ಓದಿಸ್ತಾ ಇದ್ದಾರೆ? ನೋಡಿ ಸರ, ಕಟ್ಟಡ ಕಟ್ಟೋರು DDP ಅಲ್ಲ, ಕಟ್ಟಡ ಕಟ್ಟೋರು ಎಂಜಿನಿಯರಿಂಗ್ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ದಯವಿಟ್ಟು ಸರ್, ನಾವು ಸರ್ಕಾರಿ ಕಟ್ಟಡ ಶಾಲೆಗಳು ಕಟ್ಟಿ ಅಂತ ಹೇಳ್ತಾ ಇಲ್ಲ ಶ್ರೀಶೈಲ ಅವರೇ. ಪ್ರಶ್ನೆಗಳನ್ನ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಕಟ್ಟಡ ಕಟ್ಟಿ ಅಂತ ಹೇಳ್ತಾ ಇಲ್ಲ, ಮರದ ಕೆಳಗಡೆ ಕೂರಿಸಿ ಯಾಕೆ ಓದಿಸ್ತಾ ಇದ್ದಾರೆ ಅದಕ್ಕೆ ಆನ್ಸರ್ ಮಾಡಿ. ಅದೇ ಕಳಪೆ ಕಟ್ಟಡ ಕಟ್ಟಿದ್ದಾರೆ. ಯಾರು ಇಂಜಿನಿಯರ್ ಕಟ್ಟಿರೋ ಅವ್ರಿಗೆ ನಾವು ಲೆಟರ್ ಬರಿತಾ ಇದೀವಿ. ಓಕೆ. ಅದು ಕಳಪೆ ಕಟ್ಟಡ ಅದೇ ಉತ್ತರ ಸರ್. ಕಳಪೆ ಕಟ್ಟಡ ಕಟ್ಟಿದ್ರೆ ಹುಡುಕಾಡ್ತೀವಿ ಮೇಲೆ ನಾವು. ಯಾಕಂದ್ರೆ ಸರ್ಕಾರ ಒಂದು ಕಟ್ಟಡಕ್ಕೆ ಒಳ್ಳೆ ರೇಟ್ ಕೊಟ್ಟು ಕಟ್ಟಡ ಕಟ್ತಾ ಇರುವಾಗ ಯಾರೋ ಒಬ್ಬೊಬ್ರು ಈ ರೀತಿ ನಮಗೆ ಕಳಪೆ ಕಟ್ಟಡ ಕಟ್ಟಿದಾಗ ಒಮ್ಮೆ ಈ ರೀತಿ ಆಗ್ತಾ ಇರ್ತವೆ. ಒಮ್ಮೆ ಈ ರೀತಿ ಅದನ್ನೀಗ ಕಾಮಗಾರಿ ಮಾಡಿಸ್ತೀರಾ? ಓಕೆ ಶ್ರೀಶೈಲ ಅವರೇ, ಆದ್ರೆ ಮರದ ಕೆಳಗಡೆ ಬಿಸಿಲಲ್ಲಿ ಓದ್ಬೇಕಾ ಮಕ್ಕಳು ಅನ್ನುವಂಥದ್ದು ನನ್ನ ಪ್ರಶ್ನೆ. ಮಕ್ಕಳು ಮರದ ಕೆಳಗಡೆ ಓದ್ಬೇಕಾ ಬಿಸಿಲಲ್ಲಿ? ಮಳೆ ಬಂದ್ರೆ ಮಳೆಯಲ್ಲಿ ನೆಂತ್ಕೊಂಡು ಓದ್ಬೇಕಾ? ಪರ್ಯಾಯ ಕಟ್ಟಡಗಳು ಇಲ್ವಾ? ಬೇರೆ ರೂಮ್ ಇದಾವೆ, ಆ ರೂಮ್ ಮಾತ್ರ ರಿಪೇರ್ ಮಾಡ್ತಾ ಇದ್ದೀವಿ ಅಷ್ಟೇ ನಾವು. ಶ್ರೀಶೈಲ ಅವರೇ, ನನ್ನ ಪ್ರಶ್ನೆ ಅರ್ಥ ಆಗ್ತಿದ್ಯಾ? ಮಕ್ಕಳು ಮರದ ಕೆಳಗಡೆ ಓದ್ತಾ ಇದಾರಲ್ಲ, ಪರ್ಯಾಯ ಬೇರೆ ಎಲ್ಲೂ ಕೂರ್ಸಂಗೆ ಇಲ್ವಾ? ಬಿಸಿಲಲ್ಲೇ ಓದ್ಬೇಕಾ? ನೋಡಿ ಸರ್, ನಮ್ಮಲ್ಲಿ ನಿಯಮ ಏನಿದೆ ಸ್ಪಷ್ಟವಾಗಿ, ಯಾವುದೇ ರೂಮ್ ಕಳಪೆ ಆಗಿತ್ತು ಅಥವಾ ಅಭದ್ರವಾಗಿತ್ತು ಅಥವಾ ಬೀಳ್ತಾ ಇತ್ತಾರ ಅಲ್ಲಿ ಕೂಡ್ಸಪ್ಲೇ ಇಲ್ಲ. ಇಲ್ಲ ಅಂದ್ರೆ ನಾವು ಮಗ್ಗಲ ಶಾಲೆಗಾರ ಕೊಡ್ತೀವಿ, ಇಲ್ಲ ಬೇರೆ ರೂಮ್ಗಾರ ಕೊಡ್ತೀವಿ. ಅದಕ್ಕೆ ಅವಕಾಶ ಇದೆ ನಮಗೆ. ಓಕೆ. ಆದ್ರೆ ಅಲ್ಲಿ ಮರದ ಕೆಳಗೆ ಓದ್ತಾ ಇದ್ದಾರಲ್ಲ, ಅದು ಆ 2 ಶಾಲೆ ಯಾವ ನೀವು ಹೇಳ್ತಕ್ಕಂತ ರಾಮದುರ್ಗ, ನೇಗೂರು ಶಾಲೆಗೆ ನಮ್ಮ ಟೀಮ್ ಹೋಗಿದೆ ಈಗ. ಓಕೆ. ಹೋಗಿ ರಿಪೇರಿ ಇವತ್ತೇ ಕೈ ಕೊಡ್ತಾ ಇದೀವಿ ಸರ್. ನನ್ನ ಪ್ರಶ್ನೆನೇ ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ನೀವು DDPI ಅಲ್ವಾ ಸರ್? ನಾನು ಕೇಳ್ತಿರೋದೇನು, ಮರದ ಕೆಳಗೆ ಕೂರಿಸಿ ಯಾಕೆ ಓದಿಸ್ತಾ ಇದ್ದೀರಾ ಮಕ್ಕಳನ್ನ? ಯಾರು ಮರದ ಕೆಳಗೆ ಕೂಡ್ಸತ್ ನಾವ್ ಹೇಳಿಲ್ಲ. ಉದ್ದೇಶಪೂರ್ವಕ ಮರದ ಕೆಳಗೆ ಕೂಡಿಸಿ ಕೂಡ ನಮ್ಗೆ ತೊಂದರೆ ಕೊಡೋ ಕೆಲವು ಮೇಷ್ಟ್ರು ಇರ್ತಾರೆ. ಓಕೆ. ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ, ನಿಮಗೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ. ಏನಿದೆ ಇಲಾಖೆ ಸ್ಪಷ್ಟ ನಿರ್ದೇಶನ ಏನಿದೆ, ನಿಮ್ ಶಾಲೆ ಸೋರ್ತಾ ಇದ್ರೆ ಹತ್ತಿರ ಶಾಲೆಯಲ್ಲಿ ಮಕ್ಕಳು ಕೂಡಿಸಿ ರಿಪೇರಿ ಆಗುವವರೆಗೆ. ಪುಣ್ಯ ಸರ್, ಪುಣ್ಯ. ಕೊಪ್ಪಳದಲ್ಲಿ DDPI ಆಗಿ ಶ್ರೀಶೈಲ ಬಿರಾದಾರ್ ಅವರನ್ನ ಪಡೆದಿರುವಂಥದ್ದು ಆ ಮಕ್ಕಳ ಪುಣ್ಯ ಸರ್. ಎಷ್ಟು ಬೇಗ ಸ್ಪಂದಿಸ್ತಾ ಇದ್ದೀರಾ. ಮಕ್ಕಳು ಮರದ ಕೆಳಗಡೆ ಓದ್ತಾ ಇದ್ದಾರೆ ಅಂದರೆ ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀರಾ. ನೋಡೋಣ, ಇದನ್ನು ಅಲ್ಲಿನ ಉಸ್ತುವಾರಿ ಸಚಿವರ ಗಮನಕ್ಕೆ ತರುವಂಥ ಕೆಲಸ ಮಾಡ್ತೀವಿ, ಅವ್ರು ಯಾವ ರೀತಿಯ ಕ್ರಮವನ್ನು ಕೈಗೊಳ್ತಾರೆ ಅಂತ. ಬಿಕಾಸ್ ಅವರ ಕ್ಷೇತ್ರದಲ್ಲೂ ಒಂದು ಈ ಶಾಲೆ ಬಂದಿರುವಂಥದ್ದು. ಧನ್ಯವಾದ ಶ್ರೀಶೈಲ ಬಿರಾದಾರ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಸರ್, ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಎಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು. ಮೇಗೂರು ಶಾಲೆಯಲ್ಲಿ ಆಗ್ಲೋ ಈಗ್ಲೋ ಬೀಳುವಂಥ ಒಂದು ಕಟ್ಟಡ, ಮತ್ತೊಂದು ಕಡೆ ರಾಮದುರ್ಗ ಶಾಲೆಯಲ್ಲೂ ಕೂಡ ದುಸ್ಥಿತಿ. ಇದನ್ನು ಅಲ್ಲಿನ DDPIಗೆ ಕೇಳಿದ್ರೆ ಯಾಕ್ರೆ ಹಿಂಗಿದೆ ಪರಿಸ್ಥಿತಿ ಅಂದರೆ, ಅವ್ರು ಕಾಮಗಾರಿ ಆಗ್ತಾ ಇದೆ, ಅಲ್ಲಿ ಯಾರು ಅದು ಮಾಡಿದ್ರು ಇದು ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಬಿಟ್ರೆ ಓಕೆ ಅಪ್ಪ, ಓಕೆ, ಬಿಲ್ಡಿಂಗ್ ಸರಿ ಇಲ್ಲ, ಪರ್ಯಾಯವಾಗಾದರೂ ಎಲ್ಲಾದರೂ ಕೂರಿಸ್ಬೇಕಾಗಿತ್ತಲ್ಲ, ಮಕ್ಕಳನ್ನ ಪಾಠ ಮಾಡಬೇಕಾಗಿತ್ತಲ್ಲ, ಅದಾಗ್ತಾ ಇಲ್ಲ. ನಮ್ಮ ಜೊತೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತ ಶಿವರಾಜ್ ತಂಗಡಗಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಕೆಲವೊಂದು ಶಾಲೆಗಳಲ್ಲಿ ಕೊಪ್ಪಳದಲ್ಲಿ ಅಧೋಗತಿಗೆ ಹೋಗಿದ್ದಾವೆ. ಮಕ್ಕಳು ಅಲ್ಲಿ ಕುತ್ಕೊಂಡು ಪಾಠ ಕಲೀಲಿಕ್ಕೂ ಕೂಡ ತುಂಬಾ ಕಷ್ಟದ ಪರಿಸ್ಥಿತಿ ಇದೆ. ಆದರೆ ಅವರಿಗೆ ಪರ್ಯಾಯವಾಗಿಯೂ ಕೂಡ ಅಟ್ಲೀಸ್ಟ್ ಬೇರೆ ಒಂದು ಕಟ್ಟಡದಲ್ಲಿ ಕೂರಿಸಿ ಪಾಠ ಮಾಡುವಂಥ ಕೆಲಸ ಆಗ್ತಾ ಇಲ್ಲ. ಮರದ ಕೆಳಗಡೆ ಕೂರಿಸ್ಬಿಟ್ಟು ಪಾಠವನ್ನ ಮಾಡ್ತಾ ಇದ್ದಾರೆ. ಸರ್, ನಿಮ್ ಗಮನಕ್ಕೆ ಬಂತಾ ಇದು? ನಮ್ ಗಮನಕ್ಕೆ ಬಂದಿಲ್ಲ. ಓಕೆ. ಈಗ ನೀವು ಗಮನಕ್ಕೆ ತಂದಿದ್ದೀರಿ, ನಾನು DDPIಗೆ ಮಾತಾಡ್ತೀನಿ. ಒಂದು ಸರ್, ನಮ್ಮ ಅದು ವಿಶೇಷವಾಗಿ ಕುಷ್ಟಗಿ ವಿಧಾನಸಭಾ ಕ್ಷೇತ್ರಕ್ಕೆ KKRDB ಇಂದ ನಾವೊಂದು ಗೈಡ್ಲೈನ್ಸ್ ಫಿಕ್ಸ್ ಮಾಡಿದ್ದೀವಿ. ಓಕೆ. ಏನು ಅಂತಂದ್ರೆ, ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟು ದುಡ್ಡು ಕೊಡ್ತೀವಿ ಆ ದುಡ್ಡಿನೊಳಗ 25% ಶಾಲೆಗಾಗಿನೇ ಕೊಡ್ಬೇಕು ಅಂತ ಮಾಡಿದ್ದೀವಿ. ಏನ್ ಸರ್, ಇವತ್ತು ನಾನು ಮಾತಾಡ್ತೀನಿ, ಶಾಸಕರಿಗೆ ಮಾತಾಡ್ತೀನಿ, DDPIಗೂ ಮಾತಾಡ್ತೀನಿ. ನಮ್ಮಲ್ಲೇ ಅಂತ ಪರಿಸ್ಥಿತಿಗಳು ಇಲ್ಲ. ಇದು ಯಾವ ರೀತಿ ಉದ್ಭವಿಸುತ್ತೆ ಗೊತ್ತಿಲ್ಲ. ಈಗ ಉದಾಹರಣೆ, ನಮ್ಮಲ್ಲೇ ನನ್ನ ಕ್ಷೇತ್ರದೊಳಗನೆ ಕನಿಷ್ಠ ಒಂದು 4-5 ಶಾಲೆಗಳು ಮಣ್ಣು ಉದುರ್ತಿದ್ರ ಮೇಲೆ ಇದನ್ನು ಉದುರ್ತಿತ್ತು. ಅದನ್ನ ತತ್ಕ್ಷಣ ರಿಪೇರಿ ಮಾಡಕ್ಕೂ ಕೊಟ್ಟಿದ್ವಿ, ಕೆಲವೊಂದಿಷ್ಟು ಡೆಮಾಲಿಷನ್ ಮಾಡಿ ಹೊಸ ಬಿಲ್ಡಿಂಗ್ ಮಾಡಕ್ಕೂ ಕೊಟ್ಟಿದ್ವಿ. ನಮ್ಮ ಅನಿಸಿಕೆ KKRDB ಇಂದ 25% ಏನು
25% ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟೆಷ್ಟು ದುಡ್ಡಿದೆ ಅಷ್ಟು 25% ಶಿಕ್ಷಣಕ್ಕಾಗಿ ಖರ್ಚು ಮಾಡ್ಬೇಕಂತ ನಿರ್ಧಾರ ತಗೊಂಡಿದ್ವಿ. ಇದು ನನ್ನ ಗಮನಕ್ಕೆ ನೀವು ತಂದಿದ್ದೀರಿ. ತಕ್ಷಣ ಇವತ್ತೇ ನಾನು ಮಾತಾಡಿ ಅದನ್ನ ಪರಿಹಾರವನ್ನು ಕಂಡುಹಿಡಿಯುವಂತ ಕೆಲಸ. ಸರ್, ಎಷ್ಟು ನೀಟಾಗಿ ಸ್ಪಂದಿಸ್ತಾ ಇದ್ದೀರಾ, ಸಮಸ್ಯೆಗಳಿಗೆ ಅದಕ್ಕೆ ಪರಿಹಾರ ಹುಡುಕುವಂತ ಕೆಲಸ ಮಾಡ್ತಾ ಇರೋ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಾ, ಅದೇ ರೀತಿಯಾಗಿ ಸ್ಪಂದಿಸ್ತಾ ಇದ್ದೀರಾ. ನಾನು ಈಗಷ್ಟೇ DDPI ಹತ್ರ ಮಾತನಾಡ್ತಿದ್ದೆ ಸರ್. ನೀವು ಹೇಳಿದ್ರಿ DDPI ಹತ್ರ ಮಾತಾಡ್ತೀನಿ ಅಂತ. ಶ್ರೀಶೈಲ ಬಿರಾದಾರ ಅವ್ರ ಹತ್ರ ಮಾತಾಡ್ತಿದ್ದೆ. ಸರ್, ಮರದ ಕೆಳಗೆ ಕೂರಿಸ್ಬಿಟ್ಟು ಓದಿಸೋದು ಸರಿನಾ? ಈಗ ಕಟ್ಟಡಗಳು ಎಲ್ಲವೂ ಕೂಡ ಸರಿ ಇರ್ತವೆ, ಕಳಪೆ ಕಾಮಗಾರಿ ಇರುವಂಥದ್ದು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಅಟ್ಲೀಸ್ಟ್ ಪರ್ಯಾಯವಾಗಿ ಬೇರೆ ಕಟ್ಟಡದಲ್ಲಿ ಕೂರಿಸಿ ಓದಿಸೋದಕ್ಕೆ ಏನು ಸರ್ ಆಗಿದೆ ಅಂದರೆ, ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಬೇಕು ಅಂತಲೇ ಟಾರ್ಗೆಟ್ ಮಾಡ್ತಾ ಇರುವಂಥ ಕೆಲಸಕ್ಕೋಸ್ಕರ ಈ ರೀತಿಯಾಗಿ ದೃಶ್ಯಾವಳಿಗಳನ್ನು ಹರಿದು ಬಿಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಮ್ಮ ಪ್ರತಿನಿಧಿ ಹೋಗಿದ್ದಾರೆ ಸರ್, ಅಲ್ಲಿ ಮಾತಾಡ್ಸ್ಕೊಂಡ್ ಬಂದಿದ್ದಾರೆ. ಅದನ್ನು ಸುಳ್ಳು ಅಂತಾರೆ. ಈ ರೀತಿ ಅಧಿಕಾರಿಗಳು ಹೇಳಿದ್ರೆ ಅವ್ರ ಮೇಲೆ ಆಕ್ಷನ್ ಮಾಡ್ತೀನಿ ಸರ್. ಅದ್ರಾಗ ಏನ್ ಎರಡು ಮಾತನ್ನಿಲ್ಲ. ಇಂಥವೆಲ್ಲ ನಾನೂ ಸಹಿಸ್ಕೊಳಗಲ್ಲ. ಯಾಕಂದ್ರೆ ನಿಮಗೆ ಜವಾಬ್ದಾರಿಯುತವಾದಂತ ಕೆಲಸವನ್ನ ಮಾಡ್ತಾ ಇದ್ದೀರಿ ನೀವು. ಎಲ್ಲದನ್ನು ಮನುಷ್ಯನ ಎಲ್ಲದನ್ನು ನೋಡಕ್ ಆಗಲ್ಲ. ಹೌದು. ಅಂದ್ರೆ ಇಂಥವೆಲ್ಲವನ್ನ ನೀವು ಒಂದೊಂದಾಗಿ ಮಾಧ್ಯಮದೊಳಗೆ ಬಂದ್ರೆ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಳೋದಕ್ಕಿಂತ ಅದನ್ನ ಸರಿ ಮಾಡ್ಕೊಳಂತ ಕೆಲಸವನ್ನ ಮಾಡ್ಬೇಕು. ನಾನ್ ಮಾತಾಡ್ತೀನಿ ಸರ್, ಯಾವುದೇ ಕಾರಣಕ್ಕೂ ಇಂಥದನ್ನು ಸಹಿಸ್ಕೊಳಂಗಿಲ್ಲ. ಈ ರೀತಿ ಹೇಳಿಕೆಗಳನ್ನು ನಾನು ಸಹಿಸ್ಕೊಳಂಗಿಲ್ಲ. ತಪ್ಪಾಗಿದ್ರೆ ಅದನ್ನ ಸರಿ ಮಾಡೋಣ. ಎಲ್ಲರಿಗೂ ಇದನ್ ಮಾಡಕ್ ಆಗ್ಲಿಕ್ಕಿಲ್ಲ. ಆದ್ರೆ ಎಲ್ಲದನ್ನ ನೋಡಕ್ ಆಗಲ್ಲ ಅಂದ್ರೆ ನಿಮ್ಮ ಮಾಧ್ಯಮದವ್ರು ತೋರಿಸೋ ಹೊತ್ತಾಗ ಅದನ್ನ ಸರಿ ತಕ್ಷಣ ಭೇಟಿ ಕೊಟ್ಟು ಅದನ್ನ ಸರಿ ಮಾಡಂತ ಕೆಲಸ. ತಾಳ್ಮೆಯಿಂದ ಉತ್ತರಿಸೋದು ಬೇಕು, ಉಡಾಫೆ ರೀತಿಯಲ್ಲೇ ಉತ್ತರಿಸ್ತಾರೆ. ನೀವು ಎಷ್ಟು ತಾಳ್ಮೆಯಿಂದ ಮಾತಾಡಿದ್ರಿ, ಸ್ಪಂದಿಸುವಂತ ಕೆಲಸ ಮಾಡ್ತಾ ಇದ್ದೀರಾ? ಡೆಫಿನೆಟ್ಲಿ ಮಾತಾಡ್ತೀನಿ ಸರ್. ಮಾತಾಡಿದ ತಕ್ಷಣ ಅವ್ರಿಗೆ ಇನ್ಸ್ಟ್ರಕ್ಷನ್ ಈಗ ಕೊಡ್ತೀನಿ DDPI ಅದನ್ನು ವಿಸಿಟ್ ಮಾಡಿ ನಾನು ಮಾಹಿತಿ ಕೊಡ್ಬೇಕಂತ ಹೇಳ್ತೀನಿ. ಓಕೆ. ಧನ್ಯವಾದ ಸರ್. ಶಿವರಾಜ್ ತಂಗಡಿಗೆ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿ ಆ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದೀರಾ.